शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನಮ್ಮ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಮನೀಷಾ ಕುಶಕುಮಾರ್ ಅವರನ್ನ ನಾವು ವೇದಿಕೆಯಲ್ಲಿ ಪಡೆದಿದ್ದೀವಿ. ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ದಂತ ಚಿಕಿತ್ಸೆ ಹೇಗಿರ್ಬೇಕು, ದಂತವನ್ನ ನಾವು ಹೇಗೆ ಕಾಪಾಡ್ಕೋಬೇಕು, ಮಕ್ಕಳಿಗಿರ್ಬೋದು ಓರಲ್ ಕೇರ್ ಹೇಗೆ ತಗೋಬೇಕು, ಇದ್ರೆಲ್ಲದ್ರ ಬಗ್ಗೆ ನಮಗೆ ಒಂದು ಪರಿಪೂರ್ಣ ಮಾಹಿತಿಯನ್ನ ಇವತ್ತು ಮನೀಷಾ ಅವರು ನೀಡಲಿದ್ದಾರೆ. ಡಾಕ್ಟರ್ ಮನೀಷಾ ಅವರು ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನ ಮಾಡಬೇಕು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾನು ಕುಮಾರಿ ವತ್ಸಲ ಅವರನ್ನ ಈ ವೇದಿಕೆಗೆ ಆಹ್ವಾನಿಸ್ತೀನಿ. ಎಲ್ಲರಿಗೂ ಶುಭೋದಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮೃತ್ಯುಂಜಯ ಮಂತ್ರದ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಕಾರಣವಾದ್ರೂ ಇಷ್ಟೇ. ಈಗಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೃತ್ಯು ಅಂದರೆ ಕೋವಿಡ್-19 ಇದನ್ನು ನಾವೆಲ್ಲರೂ ಜಯಿಸಬೇಕಾದರೆ ನಾರಾಯಣ ಸ್ವರೂಪಿಯಾದ ವೈದ್ಯರ ಸಲಹೆ ಅಷ್ಟೇ ಅವಶ್ಯಕತೆ ಇದೆ. ಬಸವಾಪಟ್ಟಣ ಗ್ರಾಮ ನಿವಾಸಿಯಾದ ಶ್ರೀಯುತ ಕೇಶವ್ ಕುಮಾರ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮಿ ಕೇಶವ್ ಕುಮಾರ್ ದಂಪತಿಯ ಪುತ್ರಿಯಾದ ವತ್ಸಲ ಆದ ನಾನು ಇಂದಿನ ದಿನದ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಲು ಹರ್ಷಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ 10 ದಿನಗಳಿಂದ ನಮ್ಮ TBS ವಠಾರದ ಎಲ್ಲಾ ವೈದ್ಯರು ಸೇರಿ ಕೋವಿಡ್-19 ತಡೆಗಟ್ಟುವ ಕ್ರಮಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಾ ಬಂದಿದ್ದಾರೆ. ನಾವಿಂದು 11ನೇ ದಿನದ ಹೊಸ್ತಿಲಿನಲ್ಲಿದ್ದೇವೆ. ಇಂದಿನ ದಿನದ ಪ್ರಮುಖ ಆಕರ್ಷಣೆ ಡಾಕ್ಟರ್ ಮನೀಷಾ ಕುಶಕುಮಾರ್. ಖ್ಯಾತ ದಂತ ವೈದ್ಯೆಯಾದ ಇವರು ಇಂದಿನ ದಿನ ನಮಗೆ ಕೋವಿಡ್-19 ಸಂದರ್ಭದಲ್ಲಿ ದಂತ ಚಿಕಿತ್ಸೆ ವಸ್ತು ವಿಷಯದ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಡಾಕ್ಟರ್ ಮನೀಷಾ ಕುಶಕುಮಾರ್ ಇವರ ಕಿರು ಪರಿಚಯವನ್ನು ಮಾಡಿಕೊಡಲು ಇಚ್ಛಿಸುತ್ತೇನೆ. ಇವರು ನಮ್ಮ ಕುಟುಂಬದ ಆಧಾರ ಸ್ತಂಭವೇ ಆದ ಪರಮ ಪೂಜ್ಯ ಶ್ರೀ ನಾಗಪ್ಪನವರ ಮಗಳಾದ ಶ್ರೀಮತಿ ಶಾಂತಾ ಹಾಗೂ ಶ್ರೀ ನಾಗೇಂದ್ರ ರಾವ್ ದಂಪತಿಗಳ ಪುತ್ರಿಯಾಗಿ ಮಹಾರಾಷ್ಟ್ರದಲ್ಲಿ ಜನ್ಮ ತಾಳುತ್ತಾರೆ. ತದನಂತರ ಇವರು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ತಮ್ಮ ಶಾಲಾವಧಿಯನ್ನು 1995ರಲ್ಲಿ ಪೂರೈಸಿರುತ್ತಾರೆ. ಅಂತೆಯೇ ಇವರು ತಮ್ಮ ವೈದ್ಯಕೀಯ ಶಿಕ್ಷಣವನ್ನು 2002ರಲ್ಲಿ ವಸಂತ್ ದಾದಾ ಡೆಂಟಲ್ ಕಾಲೇಜ್ನಲ್ಲಿ 6ನೇ ರ್ಯಾಂಕ್ ಪಡೆಯುವುದರ ಮೂಲಕ ಪೂರೈಸಿರುತ್ತಾರೆ. ಹಾಗೆಯೇ ಕಳೆದ 18 ವರ್ಷಗಳಿಂದಲೂ ಉದ್ಯಾನ ನಗರಿ ಎಂದೇ ಖ್ಯಾತಿ ಹೊಂದಿರುವ ಬೆಂಗಳೂರು ನಗರದಲ್ಲಿ ತಮ್ಮ ದಂತ ವೈದ್ಯಕೀಯ ವೃತ್ತಿಯನ್ನು ನಡೆಸುತ್ತಾ ಬಂದಿದ್ದಾರೆ. ಹಾಗೆಯೇ ಇವರು ಹಲವಾರು ವೃತ್ತಿಪರ ಕೋರ್ಸ್ಗಳನ್ನು ಸಹ ಪೂರೈಸಿರುತ್ತಾರೆ. ಅದರಲ್ಲಿ ಕೆಲವು ಇಂತಿವೆ: ರೋಟರಿ ಎಂಡೋಡಾಂಟಿಕ್ಸ್, ಕಾಂಪೋಸಿಟ್ಸ್, ಪೇನ್ ಮ್ಯಾನೇಜ್ಮೆಂಟ್. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ WHO ನಿಯಮಾನುಸಾರ ತಮ್ಮ ವೃತ್ತಿಪರತೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಹಾಗೆಯೇ ಇವರು ಓರಲ್ ಹೆಲ್ತ್ ಮಂತ್ ಅಂಡ್ ಕ್ಯಾನ್ಸರ್ ಪ್ರಿವೆನ್ಷನ್ ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಇಂತಹ ಸಾಧನೆಗೈದಿರುವ ಇವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಹರ್ಷಿಸುತ್ತೇನೆ. ನಿಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ TBS ವಠಾರದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವ ಎಲ್ಲಾ ಕುಟುಂಬದ ಸದಸ್ಯರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳನ್ನು ಪ್ರತಿನಿಧಿಸುತ್ತಿರುವ ಎಲ್ಲಾ ಬಂಧುಗಳಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಕಡೆಯದಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲಾ ಕಾರ್ಯಕಾರಿಣಿ ಸದಸ್ಯರು, ಕಾರ್ಯಕ್ರಮದ ಆಯೋಜಕರು ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾಗಿರುವ ಸರ್ವರಿಗೂ ಆದರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕುಲದೇವರಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲೆಂದು ಆಶಿಸುತ್ತಾ ಈ ವೇದಿಕೆಯನ್ನು ಡಾಕ್ಟರ್ ಮನೀಷಾ ಕುಶಕುಮಾರ್ ಅವರಿಗೆ ಹಸ್ತಾಂತರಿಸುತ್ತಿದ್ದೇನೆ. ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಸರ್ವರಿಗೂ ಧನ್ಯವಾದ. ಎಲ್ಲರಿಗೂ ವಂದನೆಗಳು. ವಠಾರದ ಎಲ್ಲಾ ಹಿರಿಯರಿಗೂ ಬಂಧು ಬಾಂಧವರಿಗೂ ನನ್ನ ಸಹೃದಯ ನಮಸ್ಕಾರಗಳು. ಕಳೆದ 10 ದಿನಗಳಿಂದ ಸತತವಾಗಿ ನಡೀತಾ ಇರುವ ಈ ವೆಬಿನಾರ್ ಪ್ರೋಗ್ರಾಮಿನಲ್ಲಿ ಕೋವಿಡ್-19 ಇಂತಹ ಮಹಾಮಾರಿಯ
ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿದ್ದೀವಿ. ನಮ್ಮ ಪ್ರೀತಿಯ ಉದಯ್ ಚಿಕ್ಕಪ್ಪ ಆಗಿರಬಹುದು, ಗೀತಾ ಚಿಕ್ಕಮ್ಮ ಆಗಿರಬಹುದು, ಡಾಕ್ಟರ್ ಹರೀಶ್, ಡಾಕ್ಟರ್ ಸಂಜನಾ, ಡಾಕ್ಟರ್ ಮಧುಸೂದನ್, ಡಾಕ್ಟರ್ ಸ್ಫೂರ್ತಿ, ಎಲ್ಲರಿಂದಾನು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಟಾಪಿಕ್ COVID-19 ಕಾಯಿಲೆಯ ಓರಲ್ ಮ್ಯಾನಿಫೆಸ್ಟೇಷನ್ಸ್, ಅಂದ್ರೆ ಬಾಯಿ ಒಳಗಡೆ ಕಾಣುವಂತ ಗುಣಲಕ್ಷಣಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡೋಕೆ ಇಷ್ಟಪಡ್ತೀನಿ. ಈ ಮಾಹಿತಿಯನ್ನ ಆದಷ್ಟು ಕನ್ನಡದಲ್ಲಿ ಸಿಂಪ್ಲಿಫೈ ಮಾಡಕ್ ಟ್ರೈ ಮಾಡ್ತೀನಿ, ಬಟ್ ಕೆಲವು ಮೆಡಿಕಲ್ ಟರ್ಮ್ಸ್ ಬರುತ್ತೆ, ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸಮ್ ಬೇಸಿಕ್ ಫ್ಯಾಕ್ಟ್ಸ್. ಓಕೆ, ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಈ COVID-19 ಕಾಯಿಲೆ ಇಟ್ ಇಸ್ ಕಾಸ್ಡ್ ಬೈ ಕೊರೋನಾ ವೈರಸ್. ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಆಗ್ಲೇ ನಮಗೆ ಗೊತ್ತಾಗಿದೆ. ಇದು ಮೇನ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏಲ್ಮೆಂಟ್, ಅಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುತ್ತೆ, ಅಂಡ್ ಇಟ್ ಮೇ ಲೀಡ್ ಟು ಅ ಸಿವಿಯರ್ ಡಿಸೀಸ್ ಆಲ್ಸೋ. ಸೊ ಮೇನ್ಲಿ ಅದರಲ್ಲಿ ಬರುವಂತಹ ಗುಣಲಕ್ಷಣಗಳು ಜ್ವರ ಆಗಿರ್ಬೋದು, ಕಾಫ್, ಶಾರ್ಟ್ನೆಸ್ ಆಫ್ ಬ್ರೆತ್, ಮಯಾಲ್ಜಿಯಾ ಅಂದ್ರೆ ಬಾಡಿ ಪೇನ್, ಸೋರ್ ಥ್ರೋಟ್, ಲಾಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್. ಸೊ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದ್ರೆ ಇದು ಹರಡೋದು ಯಾವ ತರ ಅಂತಂದ್ರೆ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಂದ ಇದು ಹರಡೋ ಚಾನ್ಸಸ್ ಜಾಸ್ತಿ. ಸೊ ಇದಕ್ಕೆ ಪ್ರಿವೆಂಟಿವ್ ಮೇಜರ್ಸ್ ಅಂದ್ರೆ SMS, as we all know, sanitization of hands, wearing a mask and maintaining a social distance. ಸೊ ಇದ್ರಲ್ಲಿ ಕಾಣುವಂತಹ ಓರಲ್ ಮ್ಯಾನಿಫೆಸ್ಟೇಷನ್ಸ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಫಸ್ಟ್, ಓರಲ್ ಮ್ಯಾನಿಫೆಸ್ಟೇಷನ್ಸ್ ಯಾಕೆ ಕಾಣೋ ಸಾಧ್ಯತೆಗಳಿದೆ. ಇದು ಯಾಕೆ ಕಾಣೋ ಸಾಧ್ಯತೆ ಇದೆ ಅಂದ್ರೆ ACE2 ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ದ ಓರಲ್ ಟಿಶ್ಯೂಸ್. ಅಂದ್ರೆ ಬಾಯಿ ಒಳಗಡೆ ಓರಲ್ ಟಿಶ್ಯೂಸ್ ಅಲ್ಲಿ ACE2 ರಿಸೆಪ್ಟರ್ಸ್ ದೇ ಆರ್ ಫೌಂಡ್ ಅಬಂಡೆಂಟ್ಲಿ. ದೇ ಆರ್ ಮೇನ್ಲಿ ಫೌಂಡ್ ಇನ್ ದ salivary glands, tongue and tonsils. Also, presence of transmembrane protease serine 2 ಅನ್ನುವಂತ ಎಂಜೈಮ್ ಇದು ವೈರಸ್ ಫ್ಯೂಷನ್ ಅನ್ನ ಫ್ಯಾಸಿಲಿಟೇಟ್ ಮಾಡುತ್ತೆ. ಸೊ ಕೆಲವು ಮುಖ್ಯವಾದ ಗುಣಲಕ್ಷಣಗಳಲ್ಲಿ ಫಸ್ಟ್ ಒನ್ ಇಸ್ ಜಿಂಜೈವಲ್ ಇನ್ಫ್ಲಮೇಷನ್. ಸೊ ಒಸಡುಗಳಲ್ಲಿ ಕಾಣುವಂತ ಊತ. ಸೊ ಇಲ್ಲಿ ಸ್ಲೈಡ್ ಅಲ್ಲಿ ತೋರಿಸ್ತಾ ಇರೋ ಹಾಗೇನೆ ಇಲ್ಲಿ ಊತ ಕಂಡು ಬರುತ್ತೆ. ದೆನ್ ರೆಡ್ನೆಸ್ ಅಂದ್ರೆ ಒಸಡು ಹಲ್ಲಿನ ಸುತ್ತ ರೆಡ್ನೆಸ್ ಕಾಣೋ ಸಾಧ್ಯತೆ ಇರುತ್ತೆ. ದೆನ್ ಪಸ್ ಡಿಸ್ಚಾರ್ಜ್ ಇಸ್ ಸಮಟೈಮ್ಸ್ ದಟ್ ಈಸ್ ಆಲ್ಸೋ ನೋಟೆಡ್. ಸೊ ಇದು ಆಗೋದಕ್ಕೆ ಕಾರಣ ಏನು ಅಂತಂದ್ರೆ as we all know, when the COVID-19 virus enters the body, due to the body defense mechanism releases certain chemicals, andre towards the defense cytokines ಮತ್ತೆ interleukins ಅನ್ನೋ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ, which are the inflammatory markers. ಸೊ ಅದರಿಂದ ಈ ಒಸಡುಗಳಲ್ಲಿ ಇನ್ಫ್ಲಮೇಷನ್ ಕಂಡು ಬರುವಂತಹದ್ದು. ಯಾರಲ್ಲಿ ಆಲ್ರೆಡಿ ತುಂಬಾ ಒಸಡುಗಳು ಸೌದಿರುವಂತಹ ಸಂದರ್ಭ, ಇಲ್ಲ ಒಸಡುಗಳಲ್ಲಿ ಬ್ಲೀಡಿಂಗ್ ಆಗುವಂತ ಸಂದರ್ಭ ಯಾರಿಗೆ ಮೊದ್ಲಿಂದಾನು ಕಂಡು ಬರ್ತಿದ್ಯೋ ಅವರಲ್ಲಿ ಇಂಥ ಲಕ್ಷಣ ಕಾಣುವಂತ ಸಾಧ್ಯತೆ ಇನ್ನೂ ಜಾಸ್ತಿ. ದ ಸೆಕೆಂಡ್ ಒನ್ ಇಸ್ ಜೆರೋಸ್ಟೋಮಿಯಾ. ಜೆರೋಸ್ಟೋಮಿಯಾ ಅನ್ನೋದ್ರ ಅರ್ಥ ಸಲೈವ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಸೊ ಇದಕ್ಕೆ ಕಾರಣ ಒನ್ ಆಫ್ ದ ಪ್ರೊಬಾಬಲ್ ಕಾಸಸ್ ಮೂಗಲ್ಲಿ ಉಸಿರಾಡಕ್ ಆಗದೆ ಇರುವಂತಹದ್ದು. ಯಾಕಂತಂದ್ರೆ ಶೀತ ಆಗಿರುತ್ತೆ, ಸೊ ಬಾಯಲ್ಲಿ ಉಸಿರಾಡುವಂತ ಸಂದರ್ಭ. ಸೊ ದಟ್ ಕಾಸಸ್ ದಿಸ್ ಜೆರೋಸ್ಟೋಮಿಯಾ. ಇದರಿಂದ ತುಟಿಗಳಲ್ಲಿ ಕ್ರ್ಯಾಕ್ ಬರೋದು, ಬ್ಲೀಡಿಂಗ್ ಆಗೋದು, ಇದು ಎಲ್ಲ ಕಂಡು ಬರುತ್ತೆ. And then as I told, ಈ ACE2 ರಿಸೆಪ್ಟರ್ಸ್ salivary glands ಅಲ್ಲಿ ತುಂಬಾ ಸಂಖ್ಯೆನಲ್ಲಿ ಕಂಡು ಬರುತ್ತೆ. ಸೊ ವೈರಸ್ ಯಾವಾಗ ಈ ACE2 ರಿಸೆಪ್ಟರ್ಸ್ ಜೊತೆ ಫ್ಯೂಷನ್ ಆಗುತ್ತೆ ಅವಾಗ ಸಲೈವಾ ಪ್ರೊಡಕ್ಷನ್ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಸೊ ಅದರಿಂದಾನು ಈ ಜೆರೋಸ್ಟೋಮಿಯಾ ಕಂಡು ಬರುತ್ತೆ. ನೆಕ್ಸ್ಟ್ ಇಸ್ ಓರಲ್ ಅಲ್ಸರೇಷನ್. ವೈರಸ್ ಬ್ಲಡ್ ವೆಸಲ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ. So ACE2 interaction of virus creates oxygen depletion in the cells. ಅಂದ್ರೆ ಸೆಲ್ಸ್ ಅಲ್ಲಿ ಇರುವಂತಹ ಆಕ್ಸಿಜನ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ, which may cause the oral ulcerations. ಸೊ ಇಲ್ಲಿ ಸ್ಲೈಡ್ ಅಲ್ಲಿ ತೋರಿಸ್ತಾ ಇರೋ ಹಾಗೇನೆ
ತುಟಿಯಲ್ಲಾಗಿರಬಹುದು ಇಲ್ಲ ಕೆನೆ ಒಳಭಾಗದಲ್ಲಾಗಿರಬಹುದು ಅಲ್ಸರೇಷನ್ಸ್ ಕಂಡು ಬರುತ್ತೆ. ಟಂಗ್ ಲೀಜನ್ಸ್, ನಾಲಿಗೆಯಲ್ಲೂ ಇಲ್ಲಿ ಕೆಲವು ಲೀಜನ್ಸ್ ಗಳು ಕಂಡು ಬರುವಂತ ಸಾಧ್ಯತೆ ಇದೆ. ಇದನ್ನ ಕೋವಿಡ್ ಟಂಗ್ ಅಂತಾನೆ ಕರಿತೀವಿ. ಸೊ ಈ ಫಸ್ಟ್ ಪಿಕ್ಚರ್ ಅಲ್ಲಿ ಸೈಡ್ ಅಲ್ಲಿ ಪೂರ್ತಿ ಟೋಟಲ್ ಲಾಸ್ ಆಫ್ ಟೇಸ್ಟ್ ಬರ್ಡ್ಸ್ ಆಗೋ ಸಾಧ್ಯತೆ. ದೆನ್ ಈ ಪಿಕ್ಚರ್ ಅಲ್ಲಿ ಕಾಣ್ತಾ ಇರೋ ತರ ಫಿಶರ್ಸ್ ಅಂದ್ರೆ ಕ್ರ್ಯಾಕ್ಸ್ ಆನ್ ದ ಟಂಗ್. ದೆನ್ ಈ ಪಿಕ್ಚರ್ ಅಲ್ಲಿ ಸ್ವಲ್ಪ ಮೈನ್ಯೂಟ್ ಆಗಿ ಕಾಣ್ತಾ ಇದೆ, ಬಂಪ್ಸ್ ತರ ಕಾಣುತ್ತೆ, ಅಂದ್ರೆ ಈ ಹಂಪ್ಸ್ ಇರುತ್ತಲ್ಲ ಆ ತರ ಕಂಡು ಬರುತ್ತೆ. ಅಲ್ಸರೇಷನ್ ಕೂಡ ಕಾಣೋ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಗುಣಲಕ್ಷಣಗಳು ನಾಲಿಗೆಯಲ್ಲಿ ಕಂಡು ಬರಬಹುದು. ಸೊ ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ತೋರಿಸಿದಂಗೆ ಅಟ್ರಾಫಿ ಆಫ್ ಟೇಸ್ಟ್ ಬರ್ಡ್ಸ್ ಆದ್ರಿಂದ ಲಾಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್. ಸೊ ದೀಸ್ ಆರ್ ದ ವೆರಿ ಅರ್ಲಿ ಇಂಡಿಕೇಟರ್ಸ್. ಅಂದ್ರೆ ತುಂಬಾ ಶುರುವಿನ ಟೈಮ್ ಪೀರಿಯಡ್ ಅಲ್ಲೇನೆ ನಮ್ಗೆ ಲಾಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್ ಕಂಡು ಬರುವಂತಹದ್ದು. ಅದಕ್ಕೆ ಪ್ರೊಬಾಬಲ್ ರೀಸನ್ ವೈರಲ್ ಡಿಸ್ರಪ್ಷನ್ ಆಫ್ ಕ್ರೇನಿಯಲ್ ನರ್ವ್ಸ್ 1, 7, 9 and 10. ಸೊ ಅದರಿಂದ ಪೇಷಂಟ್ಗೆ ರುಚಿ ಗೊತ್ತಾಗ್ದೇನೆ ಇರಬಹುದು, ಸ್ಮೆಲ್ ಗೊತ್ತಾಗ್ದೇನೆ ಇರಬಹುದು. ಸೊ ಇಂಥ ಲೀಜನ್ಗಳಿಗೆ ಟ್ರೀಟ್ಮೆಂಟ್. ಸೊ ಫಸ್ಟ್ ಒನ್ ಇಸ್ ಹಯಾಲುರಾನಿಕ್ ಆಸಿಡ್. ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಬಾಯಲ್ಲಿರುವಂತಹ ಟಿಶ್ಯೂಸ್ ನ ಕೋಟ್ ಮಾಡುತ್ತೆ, ಮತ್ತೆ ನೀರಂಶ ಜಾಸ್ತಿ ಮಾಡುತ್ತೆ, ಟಿಶ್ಯೂ ಹೈಡ್ರೇಷನ್ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ಹೀಲಿಂಗ್ ನ ಫಾಸ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಇಸ್ ಕ್ಲೋರ್ಹೆಕ್ಸಿಡಿನ್ ಮೌತ್ ವಾಶ್. ಇಟ್ ಈಸ್ ಅನ್ ಆಂಟಿಬ್ಯಾಕ್ಟೀರಿಯಲ್ ಮೌತ್ ವಾಶ್. ಸೊ ಇದರಿಂದಾನು ಹೀಲಿಂಗ್ ಫಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಫರ್ದರ್ ಇನ್ಫೆಕ್ಷನ್ ಆಫ್ ಅಲ್ಸರ್ಸ್. ಆಮೇಲೆ ನೋವನ್ನು ಕಡಿಮೆ ಮಾಡುವಂತ ಇದರಲ್ಲಿ ಒಂದು ಸಾಧ್ಯತೆ ಇದೆ. ಸೊ ಇವತ್ತಿನ ಎರಡನೇ ಮೇನ್ ಟಾಪಿಕ್ ಓರಲ್ ಹೆಲ್ತ್ ಸರ್ವಿಸಸ್ ಡ್ಯೂರಿಂಗ್ COVID-19 ಪ್ಯಾಂಡಮಿಕ್. ಸೊ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಈ ಡೆಂಟಿಸ್ಟ್ರಿ ಪ್ರೊಫೆಷನ್ ಅನ್ನೋದು ಯಾಕೆ ಇಷ್ಟು ರಿಸ್ಕಿ ಆಗ್ಬಿಟ್ಟಿದೆ, ಯಾಕೆ ಎಲ್ರು ಡೆಂಟಿಸ್ಟ್ ಹತ್ರ ಹೋಗೋದಕ್ಕೆ ತುಂಬಾ ಹೆದರ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣಗಳಿದೆ. ಏನು ಅಂತಂದ್ರೆ ಡೆಂಟಿಸ್ಟ್ ಯಾವಾಗ ಪೇಷಂಟ್ ಜೊತೆ ಟ್ರೀಟ್ಮೆಂಟ್ ಆಗ್ಲಿ ಇಲ್ಲ ಇಂಟರಾಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಮಾಡ್ಬೇಕಾಗುತ್ತೆ. ಸೊ ಯಾವ್ದೇ ತರ ಸೋಷಿಯಲ್ ಡಿಸ್ಟೆನ್ಸಿಂಗು ಇಟ್ಕೊಳ್ಳೋ ಸಾಧ್ಯತೆ ಇರಲ್ಲ. ಅಂಡ್ ಕೆಲವೊಂದು ಪ್ರೊಸೀಜರ್ಸ್ ಡೆಂಟಿಸ್ಟ್ರಿನಲ್ಲಿ ನಾವು ಯಾವ್ದೆಲ್ಲ ಪ್ರೊಸೀಜರ್ಸ್, ಕೆಲವು ಮುಖ್ಯವಾದ ಪ್ರೊಸೀಜರ್ಸ್ ಗಳನ್ನ ಏನ್ ಮಾಡ್ತೀವಿ ಅದ್ರಲ್ಲಿ ಏರೋಸೋಲ್ ಜನರೇಷನ್ ಆಗುತ್ತೆ. ಸೊ ಈ ಏರೋಸೋಲ್ ಜನರೇಷನ್ ಆದಾಗ ಏನಾಗುತ್ತೆ ಅಂತಂದ್ರೆ ಈ ಏರೋಸೋಲ್ ಕ್ಯಾನ್ ಟ್ರಾವೆಲ್ ಅಪ್ ಟು 10 meters ಅನ್ನೋದು ಇವಾಗ ಎವಿಡೆನ್ಸ್ ಸಜೆಸ್ಟ್ ಮಾಡ್ತಾ ಇದೆ. ಸೊ ಈ ಏರೋಸೋಲ್ ಟ್ರೀಟ್ಮೆಂಟ್ ಮಾಡಿದ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತ ಏರ್ ಅಲ್ಲಿ ಅದು ಸಸ್ಪೆಂಡ್ ಆಗಿರುತ್ತೆ. ಸೊ ಅದನ್ನ ಇನ್ಹೇಲ್ ಮಾಡೋ ಮುಖಾಂತರ ಇಲ್ಲ ಅದು ಯಾವ್ದಾದ್ರು ಸರ್ಫೇಸ್ ಮೇಲೆ ಕಂಟಾಮಿನೇಟ್ ಆಗೋ ಮುಖಾಂತರ ಆ ಸರ್ಫೇಸ್ ಗಳನ್ನ ಪೇಷಂಟ್ ಆಗ್ಲಿ ಇಲ್ಲ ಡೆಂಟಿಸ್ಟ್ ಆಗ್ಲಿ ಇಲ್ಲ ಅಸಿಸ್ಟೆಂಟ್ ಸ್ಟಾಫ್ ಆಗ್ಲಿ ಅದನ್ನ ಮುಟ್ಟೋ ಮುಖಾಂತರ ಈ ಸೋಂಕು ಹರಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಇವಾಗ ಡೆಂಟಿಸ್ಟ್ ಹತ್ರ ಹೋಗ್ಬೇಕು ಅಂತಂದಾಗ 2 ಸತಿ ಯೋಚನೆ ಮಾಡೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಹಾಗಂತ ಕೆಲವೊಂದು ಪ್ರೊಸೀಜರ್ ಗಳನ್ನ ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ದಿವಸ ಟ್ರೀಟ್ಮೆಂಟ್ ಅನ್ನ ಪೋಸ್ಟ್ಪೋನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೆಲವು ನಾರ್ಮ್ಸ್ ನ ಕೆಲವು ಪ್ರೋಟೋಕಾಲ್ಸ್ ಗಳು. ಸೊ WHO ಸಂಸ್ಥೆ ಕೆಲವೆಲ್ಲ ಪ್ರೋಟೋಕಾಲ್ಸ್ ಗಳನ್ನ ಹಾಕೊಟ್ಟಿದೆ. ಇಂಥ ಪ್ರೋಟೋಕಾಲ್ಸ್ ಗಳನ್ನ ಫಾಲೋ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಾಕಷ್ಟು ಸೋಂಕು ಹರಡೋದನ್ನ ತಡೆಗಟ್ಟಬಹುದು. ಅದರಲ್ಲಿ ಯಾವ ತರ ಕೇಸಸ್ ಗಳನ್ನ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂದ್ರೆ ಯಾವ ಪೇಷಂಟ್ ಗಳನ್ನ ಕ್ಲಿನಿಕ್ ಕರೆದು ಪ್ರೊಸೀಜರ್ ಗಳನ್ನ ಮಾಡುವಂತ ಅಗತ್ಯ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನನ್ನ ಸ್ಲೈಡ್ ಅಲ್ಲಿ ತೋರಿಸಿದ ಹಾಗೆ ಇದು ಲೋಕಲೈಸ್ಡ್ ಅಂದ್ರೆ ಬಾಯಿ ಒಳಗಡೆ ಇರುವಂತಹ ಇನ್ಫೆಕ್ಷನ್ ಆಗಿರಬಹುದು, ಇಲ್ಲ ಸಿಸ್ಟಮಿಕ್ ಅಂದ್ರೆ ಬ್ಲಡ್ ಇಂದ ಬರುವಂತಹ ಇನ್ಫೆಕ್ಷನ್ ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಇದ್ರಲ್ಲಿ ಮೇನ್ಲಿ ಸ್ವೆಲ್ಲಿಂಗ್ ಆಗಿರಬಹುದು,
ಅಕ್ಯೂಟ್ ಪೇನ್ ಅಂದ್ರೆ ತುಂಬಾ ಶಾರ್ಪ್ ಕೈಂಡ್ ಆಫ್ ಪೇನ್ ವಿಚ್ ಮೇಕ್ಸ್ ದ ಪೇಷಂಟ್ ಅವೇಕ್ ಥ್ರೂ ಔಟ್ ದಿ ನೈಟ್, ಅಂದ್ರೆ ರಾತ್ರಿ ಮಲ್ಕೊಳಕ್ಕೆ ಆಗಲ್ಲ, ಮಲ್ಕೊಂಡ ತಕ್ಷಣ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಸಂದರ್ಭಗಳಲ್ಲಿ. ಇಲ್ಲ ಪ್ರೊಲಾಂಗ್ಡ್ ಬ್ಲೀಡಿಂಗ್ ಅಂದ್ರೆ ಒಸಡುಗಳಲ್ಲಿ ರಕ್ತ ಬರುವಂತಹದ್ದು, ಇಲ್ಲ ಎಲ್ಲಾರು ಕಟ್ಟಾಗಿ ಸತತವಾಗಿ ರಕ್ತ ಬರುವಂತಹ ಸಂದರ್ಭಗಳಲ್ಲಿ, ಇಲ್ಲ ಡೆಂಟಲ್ ಟ್ರಾಮಾ ಅಂತಂದ್ರೆ ಆಕ್ಸಿಡೆಂಟಲಿ ಮನೆಯಲ್ಲೇ ಬಿದ್ದು ಹಲ್ ಮುರ್ಕೊಳ್ಳೋ ಸಾಧ್ಯತೆ, ಇಲ್ಲ ಜಾ ಫ್ರಾಕ್ಚರ್ ಆಗೋ ಸಾಧ್ಯತೆ, ಇಲ್ಲ ಹೊರಗಡೆ ರೋಡ್ ಅಲ್ಲಿ ಹೋಗಿರೋ ಸಂದರ್ಭದಲ್ಲಿ ಏನಾರು ಆಕ್ಸಿಡೆಂಟಲಿ ಬಿದ್ದು ಪೆಟ್ಟಾಗುವಂತಹ ಸಾಧ್ಯತೆಗಳಲ್ಲಿ ಈ ಕೇಸಸ್ ಗಳನ್ನ ಪ್ರಯಾರಿಟೈಸ್ ಮಾಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋದು ಎಲ್ಲಾ ಡೆಂಟಿಸ್ಟ್ ಗಳಿಗೂ ತಿಳಿಸಿದೆ. ಸೊ ಇದರಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಪೇಷಂಟ್ ಫೋನ್ ಮಾಡಿದಾಗ ವಾಟ್ ಈಸ್ ದ ನೇಚರ್ ಆಫ್ ಪೇನ್ ಅಂದ್ರೆ ಯಾವ ತರ ನೋವು ಬರ್ತಾ ಇದೆ, ಇಲ್ಲ ಎಷ್ಟು ದಿನದಿಂದ ಸ್ವೆಲ್ಲಿಂಗ್ ಇದೆ, ಪೇನ್ ಇದೆ, ಇಲ್ಲ ಪೇನ್ ಇದ್ದಾಗ ಅದು ಏನ್ ತಿಂದಾಗ, ಏನ್ ಕುಡ್ದಾಗ, ಏನ್ ಮಾಡಿದಾಗ ಜಾಸ್ತಿ ಆಗುತ್ತೆ, ಮಲ್ಕೊಂಡಾಗ ಜಾಸ್ತಿ ಆಗುತ್ತಾ, ಎಸ್ಪೆಷಲಿ ಈ ಪ್ರತಿಯೊಂದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಟೇಕಿಂಗ್ ಅ ಪ್ರಾಪರ್ ಹಿಸ್ಟ್ರಿ ಇಸ್ ದ ಫಸ್ಟ್ ಸ್ಟೆಪ್. ಆಮೇಲಿಂದ ಪೇಷಂಟ್ ಮನೇಲೆ ಇದ್ದು ಯಾವ ತರ ಇದನ್ನ ತಡೆಗಟ್ಟಬಹುದು ಅಂದ್ರೆ ಅಡ್ವೈಸಿಂಗ್ ಪೇನ್ ಕಿಲ್ಲರ್ಸ್ ಆಗಿರಬಹುದು, ಇಲ್ಲ ಆಂಟಿಬಯೋಟಿಕ್ಸ್ ಆಗಿರಬಹುದು, ಅದನ್ನ ಒಂದು 5 ರಿಂದ 7 ದಿನಗಳ ಕಾಲ ತಗೊಂಡು ಪೇಷಂಟ್ ಮನೆಯಲ್ಲೇ ಸೇಫ್ ಆಗಿದ್ದು ಈ ಲಕ್ಷಣಗಳೆಲ್ಲ ಕಡಿಮೆ ಆಗುತ್ತಾ ಅನ್ನೋದಕ್ಕೆ ಅವರು ವೆಯ್ಟ್ ಮಾಡೋ ತರ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಈ ಸಂದರ್ಭದಲ್ಲಿ ತಕ್ಷಣ ಡೆಂಟಲ್ ಕ್ಲಿನಿಕ್ ಬರೋದು ಅಷ್ಟು ಸೇಫ್ ಕಾಣಲ್ಲ. ಸೊ ಈ ತರ ಸಂದರ್ಭಗಳಲ್ಲಿ ಫೋನ್ ಅಲ್ಲಿ 3 A's ಅಂತ ಹೇಳ್ತೀವಿ: ಅಡ್ವೈಸ್, ಅನಾಲ್ಜೆಸಿಕ್ಸ್ ಅಂಡ್ ಆಂಟಿಬಯೋಟಿಕ್ಸ್. ಸೊ ಇಲ್ಲಿ ತೋರಿಸಿದ ಹಾಗೇನೆ ಇದು ಅಡ್ವೈಸ್, ಅನಾಲ್ಜೆಸಿಕ್ಸ್ ಅಂಡ್ ಆಂಟಿಬಯೋಟಿಕ್ಸ್. ಸೊ ಈ ತರ ಸೊ ಆಂಟಿಬಯೋಟಿಕ್ಸ್, ಅನಾಲ್ಜೆಸಿಕ್ಸ್ ಎಲ್ಲಾದ್ನೂ ತಗೊಂಡು ಕೂಡ 5 ದಿನಗಳ ಕಾಲ ಕಳೆದಿದೆ ಅಂದ್ರೂ ಪೇಷಂಟ್ಗೆ ಸತತವಾಗಿ ನೋವಿದೆ, ಸ್ವೆಲ್ಲಿಂಗ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಮಲ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಪೇಷಂಟ್ ಅನ್ನ ಟ್ರೀಟ್ಮೆಂಟ್ ಕರಿಬೇಕಾಗುತ್ತೆ. ಸೊ ಕರಿಯಕ್ ಮೊದ್ಲು ವೆನ್ ದ ಪೇಷಂಟ್ ಕಾಲ್ಸ್ ವಿ ಹ್ಯಾವ್ ಟು ಟೇಕ್ ದ ಟ್ರಾವೆಲ್ ಹಿಸ್ಟ್ರಿ. ಅಂದ್ರೆ ಸದ್ಯದಲ್ಲಿ ಎಲ್ಲಾರು ಹೊರಗಡೆ ಹೋಗಿ ಬಂದಿರುವಂತ ಸಂದರ್ಭ, ಆಮೇಲೆ ಮನೆಯಲ್ಲೇ COVID-19 ಪಾಸಿಟಿವ್ ಪೇಷಂಟ್ ಯಾರು ಇದ್ರಾ, ಇಲ್ಲ ಆಸ್ ಆಫ್ ನೌ ಯಾರು ಇದ್ದಾರಾ, ಇಲ್ಲ ಪೇಷಂಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಹ್ಯಾಸ್ ಸಫರ್ಡ್ ಫ್ರಮ್ ದ COVID-19, ಅದನ್ನೆಲ್ಲ ನಾವು ಪ್ರಾಪರ್ ಹಿಸ್ಟ್ರಿ ತಗೋಬೇಕಾಗುತ್ತೆ. ಆಮೇಲಿಂದ ಇದರಲ್ಲಿ ಇದೆಲ್ಲ ರೂಲ್ ಔಟ್ ಮಾಡಿದ್ಮೇಲೆ ಇಫ್ ದ ಪೇಷಂಟ್ ಇಸ್ ಸೇಫ್ ಟು ಕಮ್ ಟು ದ ಕ್ಲಿನಿಕ್, ದೆನ್ ಪ್ರಾಪರ್ ಅಪಾಯಿಂಟ್ಮೆಂಟ್ ಅಂದ್ರೆ ಪ್ಲಾನಿಂಗ್ ಆಫ್ ಟೈಮ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಕ್ಲಿನಿಕ್ ಕರೆಯುವಂತ ಸಂದರ್ಭ. ಸೊ ಯಾವಾಗ್ಲೂ ಡೆಂಟಲ್ ಕ್ಲಿನಿಕ್ ಅಲ್ಲಿ 2 ಅಪಾಯಿಂಟ್ಮೆಂಟ್ ಗಳ ನಡುವೆ ಒಂದು 10 ರಿಂದ 15 ನಿಮಿಷ ಗ್ಯಾಪ್ ಇಟ್ಕೊಳ್ಳುವಂತ ಸಮಯ. ಯಾಕಂದ್ರೆ ಒಂದ್ ಪೇಷಂಟ್ ಟ್ರೀಟ್ಮೆಂಟ್ ಆದ್ಮೇಲೆ ಪ್ರತಿ ಒಂದನ್ನು ಡಿಸ್ಇನ್ಫೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ ಅರ್ಜೆಂಟ್ ಮಾಡ್ಕೊಂಡು ಒಂದ್ ಪೇಷಂಟ್ ಆದ ತಕ್ಷಣ ಇನ್ನೊಂದ್ ಪೇಷಂಟ್ ಅನ್ನ ಕರೆಯೋದು ಅವಾಯ್ಡ್ ಮಾಡ್ತೀವಿ. ಸೊ ಹಾಗಾಗಿ ಪ್ರಾಪರ್ ಪ್ಲಾನಿಂಗ್ ಆಫ್ ದಿ ಅಪಾಯಿಂಟ್ಮೆಂಟ್ಸ್ ಇಸ್ ಮಸ್ಟ್. ಸೊ ಈ ತರ ಇಲ್ಲಿ ತೋರಿಸಿದ ಹಾಗೇನೆ ಹ್ಯಾಂಡ್ ಹೈಜೀನ್ ಆಗಿರ್ಬಹುದು, ಅಂದ್ರೆ ಸೋಪ್ ನೀರಲ್ಲಿ ಕೈ ತೊಳ್ಕೊಳ್ಳೋದು, ಇಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್, ಆಮೇಲೆ ಇಥೈಲ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸೇಷನ್ ಆಗಿರಬಹುದು, ವೇರಿಂಗ್ ಅ ಮಾಸ್ಕ್ ಆಗಿರಬಹುದು, ಪ್ರಾಪರ್ ವೆಂಟಿಲೇಷನ್ ಆಗಿರಬಹುದು, ಇಂಥ ಎಲ್ಲಾ ಕ್ರಮಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ COVID-19 ಸೋಂಕನ್ನ ಒಂದು ಡೆಂಟಲ್ ಕ್ಲಿನಿಕ್ ಇಂದ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗೋದನ್ನ ತಡೆಗಟ್ಟಬಹುದು. ಕ್ಲಿನಿಕ್ಗೆ ಬರೋ ಮೊದಲು ಇಲ್ಲ ಕ್ಲಿನಿಕ್ ಅಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಫಾಲೋ ಮಾಡ್ಬೇಕಾಗುತ್ತೆ ಅನ್ನೋದು ಒಂದು ಟಿಪ್ಪಣಿ ಇಲ್ಲಿ ಕೊಟ್ಟಿದೀನಿ. ಪೇಷಂಟ್ ಆಗಿರ್ಲಿ ಇಲ್ಲ ಪೇಷಂಟ್ ಜೊತೆ ಯಾರು ಬಂದ್ರು ಕೂಡ ಡಬಲ್ ಮಾಸ್ಕ್ ಹಾಕೊಂಡು ಬರ್ಬೇಕಾಗತ್ತೆ.
ಆಮೇಲೆ ಬಂದ ಮೇಲೆ ಯಾರ್ ಪೇಷಂಟ್ ಜೊತೆ ಯಾರು ಇನ್ನೊಬ್ರು ವ್ಯಕ್ತಿ ಬಂದಿದ್ರೆ ಅವ್ರು ಹೊರಗಡೆನೆ ವೇಟ್ ಮಾಡ್ಬೇಕು, ಅವ್ರು ಒಳಗಡೆ ಬರೋ ಹಾಗಿಲ್ಲ. ಇನ್ ಕೇಸ್ ಇಫ್ ಅ ಚೈಲ್ಡ್ ನೀಡ್ಸ್ ಟ್ರೀಟ್ಮೆಂಟ್, ಮಗುಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ ಅಂದ್ರೆ ಒಂದು ಪೇರೆಂಟ್ ಒಳಗಡೆ ಬರಬಹುದು. ದೆನ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡ್ಬಿಟ್ಟೆ ಚೇರ್ ಅಲ್ಲಿ ಕೂತ್ಕೊಳ್ಳೋದ ಆಗಿರ್ಲಿ ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆಮೇಲೆ ಕನ್ಸೆಂಟ್ ಫಾರ್ಮ್ ಅಲ್ಲಿ ಪ್ರಾಪರ್ ಹಿಸ್ಟ್ರಿ, ಆಸ್ ಐ ಟೋಲ್ಡ್ ಅರ್ಲಿಯರ್, ಫ್ಯಾಮಿಲಿ ಹಿಸ್ಟ್ರಿ ಆಗಿರಬಹುದು, ಇಲ್ಲ COVID-19 ಸಫರ್ ಆಗಿರುವಂತಹ ಹಿಸ್ಟ್ರಿ ಆಗಿರಬಹುದು, ಅದನ್ನೆಲ್ಲ ಆನೆಸ್ಟ್ ಹಿಸ್ಟ್ರಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಪೇಷಂಟ್ ತಪ್ಪ ಹಿಸ್ಟ್ರಿ ಕೊಟ್ಟಿರೋ ಅಂತದ್ದು ನಾವು ನೋಡಿದೀವಿ. ಸೊ ತಪ್ಪು ಹಿಸ್ಟ್ರಿ ಕೊಟ್ರೆ ತೊಂದ್ರೆ ಬರೀ ಅವ್ರ ಒಬ್ರಿಗೆ ಎಲ್ಲ, ಅದರಿಂದ ಎಲ್ಲರಿಗೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ರಿಸೆಪ್ಷನ್ ಏರಿಯಾದಲ್ಲಿ ನ್ಯೂಸ್ ಪೇಪರ್ ಆಗಿರ್ಬಹುದು, ಟಿವಿ ರಿಮೋಟ್ ಆಗಿರಬಹುದು, ಆಮೇಲೆ ನೀರಿನ ಕಂಟೈನರ್, ಪೇಪರ್ ಕಪ್ಸ್ ಆಗಿರಬಹುದು, ಯಾವ್ದನ್ನು ಟಚ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅಂಡ್ ಆದಷ್ಟು ತಮ್ಮ ನೀರಿನ ಬಾಟಲ್ ನ ತಗೊಂಡ್ಬಂದ್ರೆ ಅದು ಎಲ್ಲರಿಗೂ ಸೇಫ್ಟಿ ತರುವಂತದ್ದು. ಸೊ ನೆಕ್ಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಪೇಷಂಟ್ ಕ್ಲಿನಿಕ್ ಒಳಗಡೆ ಬಂದ ಮೇಲೆ ಯಾವ ತರ ಡೆಂಟಲ್ ಪರ್ಸನಲ್ ಆಗಿರಬಹುದು, ಅಸಿಸ್ಟೆಂಟ್ ಸ್ಟಾಫ್ ಗಾಗಿರ್ಬಹುದು, ಪೇಷಂಟ್ ಗಾಗಿರ್ಬಹುದು, ವೈರಸ್ ಇಂದ ಪ್ರೊಟೆಕ್ಟ್ ಮಾಡೋಕೆ ಏನೆಲ್ಲ ಮೆಜರ್ಸ್ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಫಾರ್ ಡೆಂಟಲ್ ಪರ್ಸನಲ್ ಅಂಡ್ ಸ್ಟಾಫ್. ಇದರಲ್ಲಿ ಬಳೆ ಹಾಕೊಳ್ಳೋದು, ದೆನ್ ವಾಚ್, ರಿಂಗ್, ಅದನ್ನೆಲ್ಲ ತೆಗ್ದಿಡ್ಬೇಕಾಗುತ್ತೆ ಬಿಫೋರ್ ಸ್ಟಾರ್ಟಿಂಗ್ ದ ಟ್ರೀಟ್ಮೆಂಟ್. ಆಮೇಲೆ ದ ರೂಮ್ ಶುಡ್ ಬಿ ವೆರಿ ವೆಲ್ ವೆಂಟಿಲೇಟೆಡ್, ಚೆನ್ನಾಗಿ ಗಾಳಿ ಆಡ್ಬೇಕು. ಏರ್ ಕಂಡೀಷನರ್ಸ್ ಟೋಟಲಿ ಪ್ರಾಹಿಬಿಟೆಡ್. ಏರ್ ಪ್ಯೂರಿಫೈಯರ್ಸ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು WHO ಇಂದ ಪ್ರೋಟೋಕಾಲ್ ಇದೆ. ಅದರಲ್ಲೂ HEPA 14 ಅನ್ನೋ ಫಿಲ್ಟರ್ಸ್ ನ ಯೂಸ್ ಮಾಡಿರುವಂತಹ ಏರ್ ಪ್ಯೂರಿಫೈಯರ್ ನ ಯೂಸ್ ಮಾಡ್ಬೇಕು ಅನ್ನೋ ಪ್ರೋಟೋಕಾಲ್ WHO ಇಂದ ತಿಳಿಸಿದ್ದಾರೆ. Okay, now here before starting the procedure, dental personnel as well as assistant staff, ಯಾಕಂದ್ರೆ ಬರೀ ಡೆಂಟಿಸ್ಟ್ ಒಬ್ರೇ ಇದನ್ನ ಮಾಡ್ಕೊಂಡ್ರೆ ಸಾಲದು, ಅವ್ರ ಜೊತೆನಲ್ಲಿ ಇರೋಂತಹ ಸ್ಟಾಫ್ ಯಾರಿರ್ತಾರೆ, ಅಸಿಸ್ಟೆಂಟ್ ಯಾರಿರ್ತಾರೆ, ಅವರು ಕೂಡ ಈ ಪಿಕ್ಚರ್ ಅಲ್ಲಿ ತೋರಿಸಿರುವಂತಹ ಪ್ರತಿ ಒಂದನ್ನು ಹಾಕೊಂಡು ಡೆಂಟಿಸ್ಟ್ ಗೆ ಹೆಲ್ಪ್ ಮಾಡುವಂತ ಸಂದರ್ಭ ಇದೆ. ಸೊ ಫಸ್ಟ್ ಸ್ಯಾನಿಟೈಸೇಷನ್, ಪ್ರಾಪರ್ ಸ್ಯಾನಿಟೈಸೇಷನ್ ಆಫ್ ಹ್ಯಾಂಡ್ಸ್ ಬೈ ಆಲ್ಕೋಹಾಲ್ ರಬ್ ಆರ್ ಸೋಪ್ ವಾಟರ್ ಆಗಿರ್ಬಹುದು. ನೆಕ್ಸ್ಟ್ ಗೌನ್ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಪುಟಿಂಗ್ ಆನ್ ದ ಮಾಸ್ಕ್, ಆಮೇಲಿಂದ ಫೇಸ್ ಶೀಲ್ಡ್, ಐ ಪ್ರೊಟೆಕ್ಷನ್, ಲಾಸ್ಟ್ ಅಲ್ಲಿ ಗ್ಲೌಸ್ ಹಾಕೊಳ್ಳೋ ಸಂದರ್ಭ. ಈ ಪಿಕ್ಚರ್ ಯಾವ ತರದ ಟ್ರೀಟ್ಮೆಂಟ್ ನಾವು ನೀಡಬೇಕಾಗತ್ತೆ ಅನ್ನೋ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಯಾವ ತರದ ಇನ್ಸ್ಟ್ರೂಮೆಂಟ್ಸ್, ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಲಿ, ಯಾವ ತರದ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಲಿ, ಅದೆಲ್ಲ ಪ್ರಾಪರ್ಲಿ ಆರ್ಗನೈಸ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಒನ್ಸ್ ವಿ ಸ್ಟಾರ್ಟ್ ದ ಪ್ರೊಸೀಜರ್ ಬೇರೆ ಎಲ್ಲೂ ಮುಟ್ಟಕ್ ಆಗೋದಿಲ್ಲ. ಅದರಿಂದ ಪ್ರಾಪರ್ ಇನ್ಸ್ಟ್ರೂಮೆಂಟೇಶನ್ ಇಸ್ ಆಲ್ಸೋ ನೀಡೆಡ್. ಯಾಕಂದ್ರೆ ಅದು ಮುಟ್ಟಿದ್ರಿಂದ ಇನ್ನೊಂದಷ್ಟು ಸೋಂಕು ಹರಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ ಇನ್ಸ್ಟ್ರೂಮೆಂಟೇಶನ್. ಸೊ ಇವಾಗ ಕೆಲವು ಪೇಷಂಟ್ ಗಳಿಗೆ ಫೀಲಿಂಗ್ ಬಿದ್ದು ಹೋಗ್ಬಿಟ್ಟಿದೆ, ತುಂಬಾ ಜುಮ್ಗಟ್ತಾ ಇದೆ, ತಿನ್ನಕ್ ಆಗ್ತಾ ಇಲ್ಲ ಅಂತ ಸಂದರ್ಭಗಳಲ್ಲಿ ಆಗಿರ್ಲಿ. ಸೊ ಅವರು ಬಂದಾಗ ಮಿನಿಮಮ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ವಿದಿನ್ ದ ಲೆಸ್ ಟೈಮ್, ಅಂದ್ರೆ ತುಂಬಾ ಹೊತ್ತು ಪ್ರೊಸೀಜರ್ ಮಾಡೋಕ್ಕಿಂತ ಪ್ರಾಪರ್ ಪ್ಲಾನಿಂಗ್ ಮಾಡಿರೋದ್ರಿಂದ ಮುಂಚೆನೆ ಯಾವ ತರ ಫೀಲಿಂಗ್ ಮಾಡಬಹುದು, ಮತ್ತೆ ವಿತ್ ಮಿನಿಮಮ್ ಟೈಮ್ ಅಂಡ್ ಮಿನಿಮಮ್ ಇನ್ಸ್ಟ್ರೂಮೆಂಟೇಶನ್ ಅದನ್ನ ಹೇಗ್ ಮಾಡ್ಬೋದು ಅನ್ನೋದು ಫಸ್ಟ್ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ಒಂದ್ ಪೇಷಂಟ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಮುಗಿದ ಮೇಲೆ the assistant staff should sterilize each and everything. All instruments need to be sterilized. ಈ ಸ್ಟೆರಿಲೈಸೇಷನ್ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಸೊ ಈಚ್ ಅಂಡ್ ಎವ್ರಿ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಟು ಬಿ ಸ್ಟೆರಿಲೈಸ್ಡ್. ಸೊ ಪ್ರತಿ ಒಂದು ಡೆಂಟಲ್ ಪ್ರೊಸೀಜರ್ ಮುಗಿದ ಮೇಲೆ ಯಾವ ತರ ಡೆಂಟಿಸ್ಟ್ ಏನೆಲ್ಲ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ನಾವ್ ಏನೆಲ್ಲ ಧರಿಸಿರ್ತೀವಿ ಅದನ್ನ ತೆಗೆದು ಮತ್ತೆ ಫ್ರೆಶ್ ಸೆಟ್ ಆಫ್ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಅನ್ನ ಹಾಕೋಬೇಕಾಗುತ್ತೆ.
ಅದರಲ್ಲಿ ಫಸ್ಟ್ ರಿಮೂವಿಂಗ್ ದ ಗ್ಲೌಸ್ ಆಗಿರ್ಬೋದು, ದೆನ್ ರಿಮೂವಿಂಗ್ ದ ಗೌನ್, ನೆಕ್ಸ್ಟ್ ಹ್ಯಾಂಡ್ ಸ್ಯಾನಿಟೈಸೇಷನ್, ಆಮೇಲಿಂದ ಫೇಸ್ ಶೀಲ್ಡ್ ತೆಗೆಯೋದು, ದೆನ್ ಐ ಪ್ರೊಟೆಕ್ಷನ್, ಲಾಸ್ಟ್ ಅಲ್ಲಿ ಮಾಸ್ಕ್ ತೆಗೆಯುವಂತಹದ್ದು. ಫಸ್ಟೇ ಮಾಸ್ಕ್ ತೆಗೆಯೋ ಆತರ ಪಡೋ ಹಾಗಿಲ್ಲ. ಸೊ ಲಾಸ್ಟ್ ಅಲ್ಲಿ ಮಾಸ್ಕ್ ತೆಗೆಯುವಂತಹದ್ದು. ಮಾಸ್ಕ್ ತೆಗೆದ ಮೇಲೆ ಮತ್ತೆ ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಕ್ಲೀನಿಂಗ್, ಡಿಸ್ಇನ್ಫೆಕ್ಷನ್ ಅಂಡ್ ಸ್ಟೆರಿಲೈಸೇಷನ್ ಪ್ರೊಸೀಜರ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಮೇನ್ಲಿ ರಿಲೇಟೆಡ್ ಟು ಡೆಂಟಿಸ್ಟ್ ಯಾವ ತರ ಕ್ಲೀನಿಂಗ್ ಡಿಸ್ಇನ್ಫೆಕ್ಷನ್ ಮಾಡ್ಬೇಕಾಗತ್ತೆ ಅನ್ನೋದು. ಸೊ ಬಟ್ ನಾನು ಇಲ್ಲಿ ಯಾಕೆ ಇದನ್ನ ಇನ್ಕ್ಲೂಡ್ ಮಾಡಿದೀನಿ ಅಂತಂದ್ರೆ, ನೀವು ಯಾವುದೇ ಕ್ಲಿನಿಕ್ ಹೋದ್ರುನು ಇದೆಲ್ಲಾ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಪ್ರೊಸೀಜರ್ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ. ಸೊ ಅದಕ್ಕೆ ಈಗ ಕ್ಲೀನಿಂಗ್, ಡಿಸ್ಇನ್ಫೆಕ್ಷನ್ ಮತ್ತೆ ಸ್ಟೆರಿಲೈಸೇಷನ್ ಪ್ರೊಸೀಜರ್ಸ್ ಹೋಗೋಣ. ನಾ ಮೊದ್ಲೇ ಹೇಳಿದ ಹಾಗೆ ಕೆಲವೊಂದು ಡೆಂಟಲ್ ಪ್ರೊಸೀಜರ್ಸ್ ಅಲ್ಲಿ ಏರೋಸೋಲ್ ಫಾರ್ಮೇಶನ್, ದ ಫಾರ್ಮೇಶನ್ ಆಫ್ ಏರೋಸೋಲ್ ಇಸ್ ವೆರಿ ಹೈ. ಸೊ ಅವಾಗ ಏನಾಗುತ್ತೆ, ಈ ಏರೋಸೋಲ್ ಹೋಗ್ಬಿಟ್ಟು ಮೆಟಲ್ ಸರ್ಫೇಸ್ ಆಗಿರ್ಬೋದು, ಇಲ್ಲ ಗ್ಲಾಸ್ ಸರ್ಫೇಸ್ ಆಗಿರ್ಬೋದು, ವುಡನ್ ಸರ್ಫೇಸ್ ಆಗಿರ್ಬೋದು, ಅಲ್ಲಿ ಹೋಗಿ ಪಾರ್ಟಿಕಲ್ಸ್ ಸೆಟ್ಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ದೇರ್ ಆರ್ 2 aspects ಆಫ್ ದಿಸ್ ಸ್ಟೆರಿಲೈಸೇಷನ್. ಒನ್ ಇಸ್ ಸರ್ಫೇಸ್ ಡಿಸ್ಇನ್ಫೆಕ್ಷನ್. ಅಂದ್ರೆ ತುಂಬಾ ಫ್ರೀಕ್ವೆಂಟ್ಲಿ ನಾವು ಮುಟ್ಟುವಂತಹ ಸರ್ಫೇಸ್ಗಳು, ಡೋರ್ ನಾಬ್ಸ್ ಆಗಿರ್ಬಹುದು, ಚೇರ್ ಹ್ಯಾಂಡಲ್ಸ್ ಆಗಿರ್ಬಹುದು, ದೆನ್ ಮೊಬೈಲ್ ಸ್ಕ್ರೀನ್ ಆಗಿರ್ಬಹುದು, ಅವನ್ನೆಲ್ಲ ಮತ್ತೆ ಕ್ಲಿನಿಕ್ ಫ್ಲೋರ್ ಆಗಿರ್ಬೋದು, ಇದನ್ನೆಲ್ಲ ಡಿಸ್ಇನ್ಫೆಕ್ಟ್ ಮಾಡ್ಕೊಳ್ಳುವಂತ ಪ್ರೊಸೀಜರ್ ಬಂದು. ಅಂಡ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಸ್ ಇನ್ಸ್ಟ್ರೂಮೆಂಟ್ ಸ್ಟೆರಿಲೈಸೇಷನ್. ಸೊ ಫಸ್ಟ್ ಲೆಟ್ಸ್ ಸಿ ಇದ ಫ್ರೀಕ್ವೆಂಟ್ಲಿ ಕಾಂಟ್ಯಾಕ್ಟೆಡ್ ಸರ್ಫೇಸಸ್ ಅನ್ನ ಯಾವ ತರ ನಾವು ಡಿಸ್ಇನ್ಫೆಕ್ಟ್ ಮಾಡ್ಕೋಬಹುದು ಅಂತ. ಸೊ ಇದು ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ 2 ತರ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ನಾವು, 70% ಇಥೈಲ್ ಆಲ್ಕೋಹಾಲ್ ಅಂಡ್ ಸೋಡಿಯಂ ಹೈಪೋಕ್ಲೋರೈಡ್. ಸೊ ಈ ಮೆಟಾಲಿಕ್ ಸರ್ಫೇಸಸ್, ದೆನ್ ಡೋರ್ ನಾಬ್ಸ್, ಚೇರ್ ಹ್ಯಾಂಡಲ್ಸ್, ಮೊಬೈಲ್ ಸ್ಕ್ರೀನ್ಸ್, ಆಮೇಲೆ ಪ್ಲಾಸ್ಟಿಕ್ ಸರ್ಫೇಸಸ್, ವುಡನ್ ಸರ್ಫೇಸಸ್ ಯಾವುದೇ ಆಗಿದ್ರು ವಿಚ್ ಆರ್ ನಾಟ್ ಟಾಲರೆಂಟ್ ಟು ಕ್ಲೋರಿನ್, ಅಂದ್ರೆ ಸೋಡಿಯಂ ಹೈಪೋಕ್ಲೋರೈಡ್ ಎಲ್ಲಿ ಯೂಸ್ ಮಾಡಕ್ ಆಗಲ್ಲ ನಮ್ಗೆ ಅಂತ ಸೆನ್ಸಿಟಿವ್ ಸರ್ಫೇಸಸ್ಗೆ ಈ 70% ಇಥೈಲ್ ಆಲ್ಕೋಹಾಲ್ ಅನ್ನ ಯೂಸ್ ಮಾಡ್ತೀವಿ. ಸೋಡಿಯಂ ಹೈಪೋಕ್ಲೋರೈಡ್ 1% ಕಾನ್ಸಂಟ್ರೇಷನ್ ಅಲ್ಲಿ ಮೇನ್ಲಿ ಎಲ್ಲಿ ಯೂಸ್ ಮಾಡೋದು ಅಂತಂದ್ರೆ, ಲಾರ್ಜರ್ ಸರ್ಫೇಸಸ್ ಅಂದ್ರೆ ಸ್ಲ್ಯಾಬ್ಸ್ ಆಗಿರಬಹುದು, ಕ್ಲಿನಿಕ್ ಅಲ್ಲಿ ಇರುವಂತಹ ಸ್ಲ್ಯಾಬ್ಸ್ ಆಗಿರಬಹುದು, ಇಲ್ಲ ಫ್ಲೋರ್ ಆಗಿರಬಹುದು, ಅಲ್ಲಿ 1% ಕಾನ್ಸಂಟ್ರೇಷನ್ ಆಫ್ ಸೋಡಿಯಂ ಹೈಪೋಕ್ಲೋರೈಡ್ is used for mopping the floors. So now we come to the instrument sterilization part. So ಅದರಲ್ಲಿ ನಾವ್ ಯಾವ ಇನ್ಸ್ಟ್ರೂಮೆಂಟ್ಸ್ ಪೇಷಂಟ್ ಪ್ರೊಸೀಜರ್ಗೆ ಅಂತ ಯೂಸ್ ಮಾಡಿದೀವೋ ಅದನ್ನೆಲ್ಲ ಸೋಪ್ ನೀರಲ್ಲಿ ಸೋಕ್ ಮಾಡುವಂತಹದ್ದು. ಅದ್ರಲ್ಲೇ ಮೆಜಾರಿಟಿ ಆಫ್ ದ ಮೈಕ್ರೋಬ್ಸ್ ಗೆಟ್ ಕಿಲ್ಡ್. ಸೊ ನೆಕ್ಸ್ಟ್ ಆ ಇನ್ಸ್ಟ್ರೂಮೆಂಟ್ ಗಳನ್ನೆಲ್ಲ ರಿನ್ಸ್ ಮಾಡಿ, ಕ್ಲೀನ್ ಮಾಡಿ ಪ್ರಾಪರ್ಲಿ, ಅದನ್ನೆಲ್ಲ ಡ್ರೈ ಮಾಡಿ, ಪ್ಯಾಕೇಜಿಂಗ್ ಮಾಡಿ, ಸ್ಟೆರಿಲೈಸೇಷನ್ ಚೇಂಬರ್ಗೆ ಅಂದ್ರೆ ಆಟೋಕ್ಲೇವ್ಗೆ ಇಡೋ ಅಂತದ್ದು. ಸೊ ಈ ಆಟೋಕ್ಲೇವ್ ಅಲ್ಲಿ ಯಾವ ತರ ಸ್ಟೆರಿಲೈಸೇಷನ್ ಆಗುತ್ತೆ ಅಂತಂದ್ರೆ, ಸ್ಯಾಚುರೇಟೆಡ್ ಸ್ಟೀಮ್ ಅಂಡರ್ ಪ್ರೆಷರ್. So it is very effective to kill the viruses, fungi, bacteria. So adrinda just boiling water illa UV light sterilization is not sufficient. Autoclaving is a must. Then let us come to the biomedical waste. Biomedical waste ಅಂತಂದ್ರೆ ಏನು? ಸೊ ಯಾವಾಗ ನಾವು ಪೇಷಂಟ್ ಪ್ರೊಸೀಜರ್ ಮಾಡ್ತೀವಿ, ಪ್ರೊಸೀಜರ್ ಮಾಡಿದಾಗ ಸಾಯಿಲ್ ಆಗಿರೋ ಕಾಟನ್ ಆಗಿರ್ಬೋದು, ಅಂದ್ರೆ ಹತ್ತಿ ಆಗಿರ್ಬೋದು, ಬ್ಯಾಂಡೇಜ್ ಆಗಿರ್ಬೋದು, ಇಲ್ಲ ಇನ್ಫೆಕ್ಷಿಯಸ್ ಟಿಶ್ಯೂ ಆಗಿರಬಹುದು, ಅವುಗಳನ್ನೆಲ್ಲ ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡೋದು ನಮ್ದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂತಂದ್ರೆ ಅದನ್ನ ಎಲ್ಲಿ ಅಂತ ಅಲ್ಲಿ ಎಸ್ದು ಬಿಟ್ಟು ಅಂದ್ರೆ ಆ ತರ ಡಿಸ್ಪೋಸ್ ಮಾಡಿದ್ರೆ ಅದರಿಂದ ಸೋಂಕು ಹರಡೋ ಚಾನ್ಸಸ್ ಇದೆ ಅನ್ನೋದು ಇವಾಗ ಪ್ರೂವ್ ಆಗಿದೆ. ಸೊ ಬಯೋಮೆಡಿಕಲ್ ವೇಸ್ಟ್ ಶುಡ್ ಬಿ ಪ್ರಾಪರ್ಲಿ ಡಿಸ್ಪೋಸ್ಡ್. ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ
WHO ನಾರ್ಮ್ಸ್ ಪ್ರಕಾರ ಯಾವ ಕಲರ್ ಬ್ಯಾಗ್ ಅಲ್ಲಿ ಯಾವ ತರದ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ತರ ಪ್ರತಿ ಒಂದ್ ಡೆಂಟಿಸ್ಟ್ನು ಇದನ್ನ ಮಾಡ್ಬೇಕು. ಸೊ ನಾನು ಮುಂಚೆನೆ ಹೇಳ್ದಾಗೆ ಇದನ್ನ ನಾನು ಯಾಕೆ ನಿಮ್ಗೆ ತಿಳಿಸ್ಕೊಡಕ್ ಇಷ್ಟ ಪಡ್ತಿದ್ದೀನಿ ಅಂತಂದ್ರೆ, ನೀವು ಯಾವುದೇ ಕ್ಲಿನಿಕ್ಗೆ ಹೋದ್ರೂನು ಕೂಡ ಈ ತರದ್ ನಾರ್ಮ್ಸ್ ಅನ್ನೆಲ್ಲ ಅವ್ರು ಫಾಲೋ ಮಾಡ್ತಿದಾರಾ ಅನ್ನೋದು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್. ಮೊದ್ಲೇ ಹೇಳ್ದಂಗೆ 1% ಸೋಡಿಯಂ ಹೈಪೋಕ್ಲೋರೈಟ್ ಅಲ್ಲಿ ಫ್ಲೋರ್ ಮಾಪಿಂಗ್ ನ ಮಾಡ್ಕೋಬೇಕಾಗುತ್ತೆ. ದಿನಕ್ಕೆ 1 ಸತಿ ಇಲ್ಲ 2 ಸತಿ. ಕೆಲವೊಂದ್ಸತಿ ಏನಾಗುತ್ತೆ, ಸಲೈವಾ ಇಲ್ಲ ಬಾಡಿ ಫ್ಲೂಯಿಡ್ಸ್ ಇಲ್ಲ ಬ್ಲಡ್ ಕೆಳಗಡೆ ನೆಲದ ಮೇಲೆ ಚೆಲ್ಬಿಟ್ಟು ಚೆಲ್ಲೋ ಸಂದರ್ಭ ಬಂದ್ಬಿಟ್ಟಿರುತ್ತೆ. ಅವಾಗ ಮತ್ತೊಂದ್ ಸತಿ ಅದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಇದುವರೆಗೂ ನಾನು ಓರಲ್ ಮ್ಯಾನಿಫೆಸ್ಟೇಷನ್ಸ್ ಮತ್ತೆ ಡೆಂಟಲ್ ಕೇರ್ ಟ್ರೀಟ್ಮೆಂಟ್ ಡ್ಯೂರಿಂಗ್ ದ COVID-19 ಪ್ಯಾಂಡಮಿಕ್ ನ ತಿಳಿಸಕ್ಕೆ ಇಷ್ಟಪಟ್ಟಿದ್ದೀನಿ. Now this is a very common post COVID complication which is seen nowadays. ಇದು ಸದ್ಯದ ದಿನಗಳಲ್ಲಿ ಇದು ತುಂಬಾ ಕಂಡು ಬರುವಂತದ್ದು. ಇದನ್ನ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತೀವಿ. ಸೊ ನನಗಿಂತ ಮುಂಚೆ ಹೇಳಿದ ತಜ್ಞರು ತಿಳಿಸ್ಕೊಟ್ಟಂಗೆನೆ, ದಿಸ್ ಇಸ್ ನಾಟ್ ಅ ನ್ಯೂ ಇನ್ಫೆಕ್ಷನ್, ದಿಸ್ ಇಸ್ ಅನ್ ಆಪರ್ಚುನಿಸ್ಟಿಕ್ ಫಂಗಲ್ ಇನ್ಫೆಕ್ಷನ್. ಸೊ ಅಂತ ಸಂದರ್ಭದಲ್ಲಿ ಪೇಷಂಟ್ಗೆ ಏನೆಲ್ಲ ಓರಲ್ ಮ್ಯಾನಿಫೆಸ್ಟೇಷನ್ಸ್ ಕಂಡು ಬರಬಹುದು ಅನ್ನೋದು ಇಲ್ಲಿನ ಕೆಲವು ಪಾಯಿಂಟ್ಸ್ ಮುಖಾಂತರ ತಿಳಿಸಕ್ ಇಷ್ಟಪಡ್ತೀನಿ. ಸೊ ಹಲ್ಲು ಮೊಬೈಲ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಡೆಂಟಲ್ ಪೇನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹ್ಯಾಲಿಟೋಸಿಸ್ ಅಂದ್ರೆ ದುರ್ವಾಸನೆ ಬರುವಂತಹ ಚಾನ್ಸಸ್ ಇರುತ್ತೆ, ಆಮೇಲೆ ಪ್ಯಾಲೆಟಲ್ ಅಲ್ಸರೇಷನ್, ಈ ಪಿಕ್ಚರ್ ಅಲ್ಲಿ ನೋಡ್ತಾ ಇರೋ ತರ ಈ ಪ್ಯಾಲೆಟ್ ಅಂದ್ರೆ ಅಂಗಳದಲ್ಲಿ ಅಲ್ಸರ್ ಆಗುವಂತಹ ಸಂದರ್ಭ, ಇಂಟ್ರಾಓರಲ್ ಡ್ರೈನಿಂಗ್ ಸೈನಸಸ್ ಅಂದ್ರೆ ಈ ಪಿಕ್ಚರ್ ಅಲ್ಲಿ ನೀವೆಲ್ಲ ನೋಡ್ತಾ ಇರೋ ತರ ಇಲ್ಲಿ ಸೈನಸ್ ಅಂತ ಕಾಣ್ತಾ ಇದೆ. ಸೊ ಈ ತರ ಸಂದರ್ಭ, ನೇಸಲ್ ಸ್ಟಫಿನೆಸ್ ಅಂದ್ರೆ ಮೂಗಲ್ಲಿ ತುಂಬಾ ಭಾರದ ವಸ್ತು ಇಲ್ಲ, ಇಟ್ಕೊಂಡಾಗೆ ಪ್ರಾಪರ್ ಉಸಿರಾಡಕ್ ಆಗ್ತಾ ಇಲ್ಲ ಅನ್ನುವಂಥ ಕೆಲವೊಂದು ಗುಣಲಕ್ಷಣಗಳು ಕಂಡು ಬರಬಹುದು. ಸೊ ಇಂಥ ಒಂದು ಪೇಷಂಟ್ ಡೆಂಟಲ್ ಕ್ಲಿನಿಕ್ ಬಂದಾಗ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್ ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ COVID-19 ಸೋಂಕಿಂದ ಅವರು ರಿಕವರ್ ಆಗಿ ಎಷ್ಟು ದಿವಸ ಆಗಿದೆ, ಇಲ್ಲ ICU ನಲ್ಲಿ ಅವರು ಎಷ್ಟು ದಿವಸ ಸ್ಟೇ ಮಾಡಿದ್ದಾರೆ, ಮತ್ತೆ ವೆದರ್ ಹಿ ಆರ್ ಶಿ ಇಸ್ ಡಯಾಬಿಟಿಕ್ ಆರ್ ನಾಟ್, ಅವ್ರಿಗೆ ಮಧುಮೇಹದ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದು ಹಿಸ್ಟ್ರಿ ರೂಲ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಂಥ ಎಲ್ಲ ಪ್ರತಿಯೊಂದು ಹಿಸ್ಟ್ರಿ ಟೇಕಿಂಗ್ ಆದ್ಮೇಲೆ ವಿಲ್ ಹ್ಯಾವ್ ಟು ರೆಫರ್ ದ ಪೇಷಂಟ್ ಟು ENT ಮತ್ತೆ ಕೆಲವು ತಜ್ಞರ ಪಾಲಿಕ್ಲಿನಿಕ್ ಅಂತ ಏನ್ ಹೇಳ್ತೀವಿ ಸೆಟಪ್ ಅಲ್ಲಿ, ಅಂತ ಕಡೆ ಇಂಥ ಪೇಷಂಟ್ ಗಳನ್ನ ರೆಫರ್ ಮಾಡ್ಬೇಕಾಗುತ್ತೆ. ಇದು ಹಲ್ಲು ಅಳ್ಳಾಡ್ತಾ ಇದೆ, ತುಂಬಾ ನೋವು ಇದೆ ಅನ್ನೋಂಥ ಸಂದರ್ಭದಲ್ಲಿ ಇದು ಪ್ರಾಪರ್ ಹಿಸ್ಟ್ರಿ ತಗೊಳ್ದೇನೆ ಸುಮ್ನೆ ಹಲ್ಲು ತೆಗಿಯೋ ಆತರ ಮಾಡಬಾರ್ದು. ಯಾಕಂತಂದ್ರೆ ಇಟ್ ಮೇ ವರ್ಸನ್ ದ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಓರಲ್ ಹೆಲ್ತ್ ಟಿಪ್ಸ್ ಫಾರ್ ಎವ್ರಿ ಒನ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅಂತಂದ್ರೆ, ನಮ್ಮ ಓರಲ್ ಹೈಜೀನ್ ಅನ್ನ ನಾವ್ ಯಾವ ತರ ಕಾಪಾಡ್ಕೋಬೇಕಾಗತ್ತೆ ಈ ಪ್ಯಾಂಡಮಿಕ್ ಅಲ್ಲಿ, COVID-19 ಕಾಯಿಲೆಯಲ್ಲಿ ಅನ್ನೋಂಥದ್ದನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾ ಮುಂಚೆನೆ ಹೇಳ್ದಂಗೆ, ಯಾರಿಗೆ ಒಸಡುಗಳಲ್ಲಿ ಮೊದ್ಲಿಂದಾನು ಸಮಸ್ಯೆಗಳು ಇದ್ದೇ ಇರುತ್ತೆ, ಇಲ್ಲ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರುತ್ತೆ, ಅಂಥವ್ರಿಗೆ ಈ ಗುಣಲಕ್ಷಣಗಳು ಕಂಡು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಅದಕ್ಕೋಸ್ಕರ ಕೆಲವು ಟಿಪ್ಸ್ ಗಳನ್ನ ನಿಮ್ಮೊಂದೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಸೊ ಯೂಸ್ ಸೆಪರೇಟ್ ಕಂಟೈನರ್ಸ್ ಟು ಸ್ಟೋರ್ ಟೂತ್ ಬ್ರಷ್, ಟಂಗ್ ಕ್ಲೀನರ್ಸ್, ಅದರ್ ಇನ್ಸ್ಟ್ರೂಮೆಂಟ್. ಅಂದ್ರೆ ಪ್ರತಿ ಒಬ್ರು ಮನೆಯಲ್ಲಿ ಇರುವಂತ ಪ್ರತಿ ಒಬ್ರು ಕೂಡ ಸೋಂಕಿತರೇ ಆಗಿರ್ಬೇಕು ಅಂತ ಏನೂ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಪ್ರತಿ ಒಬ್ರುನು ಅವ್ರ ಟೂತ್ ಬ್ರಷ್, ಟೂತ್ ಪೇಸ್ಟ್, ಟಂಗ್ ಕ್ಲೀನರ್, ಆಮೇಲೆ ಕೆಲವರಿಗೆ ನಾವು ಇಂಟರ್ ಪ್ರಾಕ್ಸಿಮಲ್ ಅಂದ್ರೆ 2 ಹಲ್ಲಿನ ಸಂಧಿಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂತ ಡಿವೈಸ್ ಗಳನ್ನ ಅಡ್ವೈಸ್ ಮಾಡಿರ್ತೀವಿ. ಯಾವುದೇ ಪರ್ಸನಲ್ ಯೂಸೇಜ್ ಇನ್ ಓರಲ್ ಹೆಲ್ತ್ ಕೇರ್ ಡಿವೈಸ್ ಆಗಿರ್ಲಿ, ಎಲ್ಲಾರು ಸೆಪರೇಟ್ ಕಂಟೈನರ್ಸ್ ಅಲ್ಲೇ ಅದನ್ನ ಸ್ಟೋರ್ ಮಾಡುವಂತದ್ದು. ಯಾಕಂತಂದ್ರೆ ನಮಗೆ ಗೊತ್ತಿರಲ್ಲ, ಮನೆಯಲ್ಲಿ ಯಾರು ಅಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ ಆಗೋ ಸಂದರ್ಭ ಬರಬಹುದು.
ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಅದನ್ನ ಅದು ತುಂಬಾ ಬೇಗ ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದ್ಲಿಂದಾನೇ ಸೆಪರೇಟ್ ಕಂಟೈನರ್ಸ್ ಅಲ್ಲಿ ಟೂತ್ ಬ್ರಷ್ ಆಗಿರ್ಲಿ ಇಲ್ಲ ಟಂಗ್ ಕ್ಲೀನರ್ ಆಗಿರ್ಲಿ ಎಲ್ಲದನ್ನು ಸೆಪರೇಟ್ ಆಗಿಟ್ರೆ ತುಂಬಾ ಉತ್ತಮ. ಆಮೇಲೆ ಕೆಲವರು ಪವರ್ ಟೂತ್ ಬ್ರಷಸ್ ಮತ್ತೆ ವಾಟರ್ ಇರಿಗೇಟರ್ಸ್ ಯೂಸ್ ಮಾಡ್ತಿರ್ತಾರೆ. ಪವರ್ ಟೂತ್ ಬ್ರಷಸ್ ಅಂದ್ರೆ ಏನು, ನಮ್ಮ ಮ್ಯಾನ್ಯುಯಲ್ ಟೂತ್ ಬ್ರಷ್ ತರ ಅಲ್ಲ, ಅದು ಬ್ಯಾಟರಿ ಆಪರೇಟೆಡ್ ಟೂತ್ ಬ್ರಷಸ್. ಅದು ಆಕ್ಚುಲಿ ತುಂಬಾ ಒಳ್ಳೆ ಓರಲ್ ಹೈಜೀನ್ ಕೊಡುತ್ತೆ. ಬಟ್ ಆಸ್ ಇಟ್ ಹ್ಯಾಸ್ ಅನ್ ಅಡ್ವಾಂಟೇಜ್, ಇಟ್ ಹ್ಯಾಸ್ ಅ ಡಿಸ್ಅಡ್ವಾಂಟೇಜ್ ಆಲ್ಸೋ. ಸೊ ಈ ಪವರ್ ಟೂತ್ ಬ್ರಷಸ್ ಅಲ್ಲಿ ತುಂಬಾ ಏರೋಸೋಲ್ ಫಾರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನೆ ವಾಟರ್ ಇರಿಗೇಟರ್ಸ್ ಅಂದ್ರೆ ನಾನು ಈಗ ಹೇಳ್ದ ಹಾಗೇನೆ 2 ಹಲ್ಲು ಸಂಧಿಗಳಲ್ಲಿ ಫುಡ್ ಸಿಕ್ಕಾಕೊಳ್ಳುವಂತ ಸಂದರ್ಭಗಳಲ್ಲಿ ನಾವು ಪೇಷಂಟ್ ಗಳಿಗೆ ಇಂಥ ವಾಟರ್ ಇರಿಗೇಟರ್ ಅಂದ್ರೆ ಅದು ವಾಟರ್ ಜೆಟ್ ನ ಹಿಂಗ್ ಸ್ಪ್ರೇ ಮಾಡಿದ್ರೆ 2 ಹಲ್ಲು ಸಂಧಿನಲ್ಲಿ ಏನ್ ಸಿಕ್ಕಾಕೊಂಡಿರುತ್ತೆ ಅದೆಲ್ಲ ಹೊರಗ್ ಬರುತ್ತೆ. ಅಲ್ಲಿ ಟೂತ್ ಪಿಕ್ ಹಾಕೋದು ಅದೆಲ್ಲ ಮಾಡೋ ಅಗತ್ಯ ಬರಲ್ಲ. ಬಟ್ ಈ 2 ಉಪಕರಣಗಳು ಯೂಸ್ ಮಾಡಿದಾಗ ತುಂಬಾ ಏರೋಸೋಲ್ ಜನರೇಷನ್ ಫಾರ್ಮ್ ಆಗುತ್ತೆ ಅನ್ನೋ ಸ್ಟಡೀಸ್ ಮುಂದೆ ಬಂದಿದೆ. ಸೊ ಆದಷ್ಟು ಪವರ್ ಟೂತ್ ಬ್ರಷಸ್ ಮತ್ತೆ ವಾಟರ್ ಇರಿಗೇಟರ್ಸ್ ನ ಸದ್ಯಕ್ಕೆ ಯೂಸ್ ಮಾಡಬೇಡಿ. ಮತ್ತೆ ಟೂತ್ ಬ್ರಷ್ ಅನ್ನ ಬ್ರಷಿಂಗ್ ಆದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರ್ ಅಲ್ಲಿ, ಸ್ವಲ್ಪ ಬಿಸಿ ನೀರಲ್ಲಿ ತೊಳ್ಕೊಳ್ಳೋದು ತುಂಬಾ ಒಳ್ಳೆ ಅಭ್ಯಾಸ. ಆಮೇಲೆ ಟೂತ್ ಬ್ರಷ್ ಅನ್ನ ಯಾವಾಗ್ಲೂ ಹೆಡ್ ಅಪ್ವರ್ಡ್ಸ್ ಅಂದ್ರೆ ಈ ತರ ಹ್ಯಾಂಗ್ ಮಾಡ್ಬೇಕಾಗುತ್ತೆ. ಸೊ ಇಡೋದು ಅದು ಮಾಡಕ್ ಹೋಗ್ಬಿಡಿ. ಸ್ಟ್ರೈಟ್ ಆಗಿ ಹೆಡ್ ಅಪ್ವರ್ಡ್ಸ್, ಅದ್ರ ಟೂತ್ ಬ್ರಷ್ ಹೆಡ್ ಮೇಲಿರ್ಬೇಕು, ಹ್ಯಾಂಡಲ್ ಕೆಳಗಿರ್ಬೇಕು. ಆ ತರ ಇಟ್ಕೊಂಡ್ರೆ ಏನಾಗುತ್ತೆ, ಟೂತ್ ಬ್ರಷ್ ಬೇಗ ಡ್ರೈ ಆಗುತ್ತೆ. ಸೊ ಡ್ರೈ ಆದಾಗ ಏನಾಗುತ್ತೆ, ಯಾವುದೇ ತರದ ಮೈಕ್ರೋಬಿಯಲ್ ಗ್ರೋತ್ ಆಗಿರಬಹುದು ಇಲ್ಲ ವೈರಸ್ ಕಂಟಾಮಿನೇಷನ್ ಆಗಿರಬಹುದು, ಅದು ಡ್ರೈ ಸರ್ಫೇಸ್ ಮೇಲೆ ತುಂಬಾ ಹೊತ್ತು ನಿಲ್ಲಕ್ ಆಗೋದಿಲ್ಲ. ಎಲ್ಲಿ ತುಂಬಾ ಹ್ಯೂಮಿಡಿಟಿ ಇರುತ್ತೆ, ತುಂಬಾ ಮಾಯಿಶ್ಚರ್ ಇರುತ್ತೆ, ತುಂಬಾ ಒದ್ದೆ ಇರುವಂತ ಸರ್ಫೇಸ್ ಇರುತ್ತೆ, ಅಲ್ಲಿ ಇದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟೂತ್ ಬ್ರಷ್ ನ ಆದಷ್ಟು ವಿತ್ ಸ್ಟ್ರೇಟ್ ಹ್ಯಾಂಡಲ್ ಅಂಡ್ ಹೆಡ್ ಅಪ್ವರ್ಡ್ಸ್ ಇಡೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ದಿನಕ್ಕೆ 2 ಸತಿ ಬ್ರಷ್ ಮಾಡ್ಬೇಕು. ಆಕ್ಚುಲಿ ಟು ಬಿ ಫ್ರಾಂಕ್ ವಿತ್ ಯು, ಬರೀ 2 ಸತಿ ಅಲ್ಲ, ನಾವು ತಿಂದಾಗೆಲ್ಲ ನಾವ್ ಏನೇ ಆಹಾರ ತಗೊಂಡ್ರು ತಗೊಂಡಾದ ತಕ್ಷಣನೇ ನಾವು ಬ್ರಷ್ ಮಾಡ್ಕೊಳ್ಳೋ ಅಭ್ಯಾಸ ಇದ್ರೆ ತುಂಬಾ ಉತ್ತಮ. ಎಲ್ಲಾ ಸತಿನೂ ಪೇಸ್ಟ್ ಯೂಸ್ ಮಾಡ್ಬೇಕು ಅಂತ ಇಲ್ಲ. ಜಸ್ಟ್ ವಿತ್ ದ ಹೆಲ್ಪ್ ಆಫ್ ಬ್ರಷ್ ಇಫ್ ವಿ ಕ್ಲೀನ್ ಆಲ್ ದ ಸರ್ಫೇಸಸ್, ನೀಟಾಗಿ ಬ್ರಷ್ ಮಾಡ್ಕೊಂಡ್ರೆ ಸಾಕು. ಎಲ್ಲಾ ಸತಿನೂ ಪೇಸ್ಟ್ ಹಾಕೊಂಡೇ ಉಜ್ಬೇಕು ಅನ್ನೋದೇನಿಲ್ಲ. ಬೆಳಗ್ಗೆ ರಾತ್ರಿ ಮಾತ್ರ 2 ಸತಿನೂ ನೀವು ಬ್ರಷ್ ಮಾಡ್ಬೇಕಾದ್ರೆ ಪೇಸ್ಟ್ ಹಾಕೊಂಡು ಅದನ್ನ ಬ್ರಷ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಅಷ್ಟೇನೆ, ಈ ಅಡ್ವರ್ಟೈಸ್ ಅಲ್ಲೆಲ್ಲ ತೋರಿಸ್ದಂಗೆ ಫುಲ್ ಹೆಡ್ ಅಷ್ಟು ಪೇಸ್ಟ್ ಹಾಕೋಬೇಕು ಅನ್ನೋದು ತಪ್ಪು ಭಾವನೆ, ಅದು ತಪ್ಪು ಸಂಕಲ್ಪನೆ. ಜಸ್ಟ್ ಒಂದು ಬಟಾಣಿ ಕಾಳಷ್ಟು ಪೇಸ್ಟ್ ಅನ್ನ ಬ್ರಷ್ ಮೇಲೆ ಇಟ್ಕೊಂಡು ಅದ್ರಲ್ಲಿ ಥೊರಲಿ ಎಲ್ಲಾ ಕಡೆ ಎಲ್ಲಾ ಸರ್ಫೇಸಸ್ ಅಲ್ಲಿ ಅದನ್ನ ಬ್ರಷ್ ಮಾಡೋದು ಇಟ್ಸ್ ಅ ಗುಡ್ ಹ್ಯಾಬಿಟ್. ಆಮೇಲೆ ಇಂಟರ್ಡೆಂಟಲ್ ಬ್ರಷಸ್, ಟಂಗ್ ಕ್ಲೀನರ್ಸ್, ಟಂಗ್ ಹೈಜೀನ್. ನಾನು ಮೊದ್ಲೇ ಸ್ಲೈಡ್ ಅಲ್ಲಿ ತೋರಿಸಿದ ಹಾಗೇನೆ ನಾಲಿಗೆಗಳಲ್ಲೂ ತುಂಬಾ ಅಲ್ಸರೇಷನ್ ಆಗಿರ್ಬಹುದು, ಇಲ್ಲ ಟೇಸ್ಟ್ ಬಡ್ಸ್ ಅಟ್ರಾಫಿ ಆಗುವಂತಹದ್ದಾಗಿರ್ಬಹುದು. ಸೊ ಇಂಥ ಲೀಜನ್ಸ್ ಗಳು ಕಂಡು ಬರ್ತಾ ಇರೋದ್ರಿಂದ, ಮತ್ತೆ ಇನ್ನೊಂದು ವೈಟ್ ಫಂಗಸ್ ಅಂದ್ರೆ ಅದು ಒಂದು ಅಪಾರ್ಚುನಿಸ್ಟಿಕ್ ಫಂಗಲ್ ಇನ್ಫೆಕ್ಷನ್. ಸೊ ನಿಮ್ಮ ಟಂಗ್ ಹೈಜೀನ್, ನಿಮ್ಮ ನಾಲಿಗೆ ಕ್ಲೀನ್ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಸೊ ಅದರಿಂದ ನೀವು ಬ್ರಷ್ ಮಾಡಿದಾಗೆಲ್ಲ ನಾಲ್ಗೆನ ಕ್ಲೀನ್ ಆಗಿ ಉಜ್ಜಿಕೊಂಡು ಅದನ್ನ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋದು ಇಟ್ ಈಸ್ ಆಲ್ಸೋ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಒಂದು ಸ್ಟಡಿ ಪ್ರಕಾರ ಟೂತ್ ಬ್ರಷ್ ಮತ್ತೆ ಟೂತ್ ಪೇಸ್ಟ್ ಅನ್ನ 1 ಮೀಟರ್ ಡಿಸ್ಟೆನ್ಸ್ ಅವೇ ಫ್ರಮ್ ದ ಕಮೋಡ್ ಆರ್ ಟಾಯ್ಲೆಟ್, ಅಂದ್ರೆ ನಮ್ಮ ಟಾಯ್ಲೆಟ್ ಏರಿಯಾ ಇಂದ 1 ಮೀಟರ್ ಅಷ್ಟು ದೂರದಲ್ಲಿ ಟೂತ್ ಬ್ರಷ್ ಮತ್ತೆ ಟೂತ್ ಪೇಸ್ಟ್ ಅನ್ನ ಇಡಬೇಕು ಅನ್ನೋ ಸ್ಟಡಿ ಒಂದು ತೋರಿಸ್ತಾ ಇದೆ. ಯಾಕಪ್ಪ ಇದು ಈ ತರ ಅಂತ ಪ್ರಶ್ನೆ ಬಂದ್ರೆ, ಫ್ಲಶ್ ಮಾಡಿದಾಗ, ಟಾಯ್ಲೆಟ್ ಯೂಸ್ ಮಾಡಿ ಫ್ಲಶ್ ಮಾಡಿದಾಗ ಏರೋಸೋಲ್ ಜನರೇಟ್ ಆಗುತ್ತೆ. ಸೊ ಆ ಜನರೇಟ್ ಆಗಿದ್ದ ಏರೋಸೋಲ್ ತುಂಬಾ ಹತ್ರದಲ್ಲಿ ನಾವು ಇಟ್ಟಂತಹ ಟೂತ್ ಬ್ರಷ್ ಆಗಿರ್ಬೋದು, ಟೂತ್ ಪೇಸ್ಟ್ ಆಗಿರ್ಬೋದು, ವಿದಿನ್ ದ ಬಾತ್ರೂಮ್ ಒಳಗಡೆನೆ ನಾವು ಇದನ್ನ ಇಡ್ತಾ ಇದೀವಿ ಅನ್ಬೇಕಾದ್ರೆ ಏನಾಗುತ್ತೆ, ಅದು ಆ ಬ್ರಷ್ ಸರ್ಫೇಸ್ ಅನ್ನ
ಕಂಟಾಮಿನೇಟ್ ಮಾಡೋ ಚಾನ್ಸಸ್ ಇರುತ್ತೆ ಅನ್ನುವಂಥ ಸ್ಟಡಿ ಕಂಡು ಬಂದಿದೆ. ಸೊ ಸ್ವಲ್ಪ ದೂರದಲ್ಲಿ ಅದನ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೆ ಪ್ರಾಕ್ಟೀಸ್. Now coming to the last point, oral hygiene for COVID positive patients. So ಮನೆಯಲ್ಲಿ ಯಾರಾದ್ರೂ ಒಬ್ರು ಸೋಂಕಿತರ ಆದ್ರು, ಇಲ್ಲ ಮನೆಯಲ್ಲಿ ಒಬ್ರು ಇಬ್ರು ಆದ್ರು ಫ್ಯಾಮಿಲಿ ಮೆಂಬರ್ಸ್ ಅಂತ ಇಟ್ಕೊಂಡು, ಸೊ ಅಂತ ಸಂದರ್ಭದಲ್ಲಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಟೂತ್ ಬ್ರಷ್ ಆಗಿರಬಹುದು, ಟೂತ್ ಪೇಸ್ಟ್ ಆಗಿರಬಹುದು, ಮತ್ತೆ ಟಂಗ್ ಕ್ಲೀನಿಂಗ್ ಡಿವೈಸಸ್ ಆಗಿರಬಹುದು, ಎಲ್ಲಾ ತರದ ಓರಲ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಕಾರ್ಡ್ ಮಾಡ್ಬೇಕಾಗುತ್ತೆ. ಇದು ಯಾವ ಸಂದರ್ಭದಲ್ಲಿ ಅಂತಂದ್ರೆ, ನಾನು ಮುಂಚೆನೆ ಹೇಳ್ದಂಗೆ ಈಗ ಮೊದ್ಲಿಂದಾನು ಪ್ರತಿಯೊಬ್ರು ಅವರ ಟೂತ್ ಬ್ರಷ್ ಟೂತ್ ಪೇಸ್ಟ್ ಅನ್ನ ಸೆಪರೇಟ್ ಆಗಿ ಅದನ್ನ ಸ್ಟೋರ್ ಮಾಡಿ ಯೂಸ್ ಮಾಡ್ತಾ ಇದ್ರೆ, ಬರೀ ಸೋಂಕಿತ ವ್ಯಕ್ತಿ ಮಾತ್ರ ಅವ್ರ ಟೂತ್ ಬ್ರಷ್ ಅನ್ನ ಡಿಸ್ಕಾರ್ಡ್ ಮಾಡ್ಬೇಕಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಎಲ್ಲಾ ಮನೆಗಳಲ್ಲೂ ಎಲ್ಲಾರ ಬ್ರಷ್ ಸಿಂಕ್ ಹತ್ರನೋ ಇಲ್ಲ ಬಾತ್ರೂಮ್ ಒಳಗಡೆನೋ ನಾವು ಒಟ್ಟಿಗೆನೆ ಇಟ್ಕೊಳ್ಳುವಂತ ಅಭ್ಯಾಸ ಇರೋದ್ರಿಂದ, ಸೊ ಯಾರು ಒಬ್ರು ಇಲ್ಲ ಇಬ್ರು ಫ್ಯಾಮಿಲಿ ಮೆಂಬರ್ಸ್ ಯಾರು ಸೋಂಕಿತರಾದಾಗ ಇದನ್ನ ಡಿಸ್ಕಾರ್ಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಸೋಂಕಿತ ವ್ಯಕ್ತಿ ಯೂಸ್ ಆಫ್ 0.2% ಪೋವಿಡಾನ್ ಅಯೋಡಿನ್ ಆರ್ 1% ಸೋಡಿಯಂ ಹೈಪೋಕ್ಲೋರೈಡ್ ಮೌತ್ ವಾಶ್ ಅಲ್ಲಿ ಬಾಯಿನ ಗಾರ್ಗಲ್ ಮಾಡ್ಕೋಬೇಕಾಗುತ್ತೆ. ಈ 0.2% ಪೋವಿಡಾನ್ ಅಯೋಡಿನ್ ಇಲ್ಲ ಅಂದ್ರೆ 1% ಸೋಡಿಯಂ ಹೈಪೋಕ್ಲೋರೈಡ್ ನ 1 ಗ್ಲಾಸ್ ಅಷ್ಟು ನೀರಲ್ಲಿ ಡೈಲ್ಯೂಟ್ ಮಾಡ್ಕೋಬೇಕು. ಅಂದ್ರೆ 1 ಗ್ಲಾಸ್ ನೀರ್ ತಗೊಂಡು 0.2% ಪೋವಿಡಾನ್ ಅಯೋಡಿನ್ ನ 5 ml ಅಷ್ಟು ತಗೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಗಾರ್ಗಲ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು ದಿನಕ್ಕೆ ಸೋಂಕಿತ ವ್ಯಕ್ತಿ ದಿನಕ್ಕೆ 4 ಸತಿ ಮಾಡಬೇಕು ಅನ್ನೋಂಥ ಸ್ಟಡಿ ಕಂಡು ಬಂದಿದೆ. ಸೊ ಅದರಿಂದ ಏನಾಗುತ್ತೆ, ವೈರಸ್ ಲೋಡ್ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಸೊ ಸೋಂಕೇನೂ ಇಲ್ಲ, ಮನೆಯಲ್ಲಿ ಹೆಲ್ದಿಯಾಗಿ ಇದ್ದಾರೆ ಎಲ್ರು ಅಂದ್ರೆ ದಿನಕ್ಕೆ 2 ಸತಿ ಇದನ್ನ ಮಾಡ್ಕೊಂಡ್ರೆ ಸಾಕು. ಸೊ ಈಗ ಸೋಂಕಿತ ವ್ಯಕ್ತಿ ಅವ್ರ ಟೂತ್ ಬ್ರಷ್ ಅನ್ನ ಯಾವ ತರ ಸ್ಯಾನಿಟೈಸ್ ಮಾಡ್ಕೋಬೇಕು. ಸೊ ಸ್ಯಾನಿಟೈಸ್ ಮಾಡ್ಕೋಬೇಕಂದ್ರೆ ನಾನು ಮೇಲ್ ಹೇಳ್ದಂಗೆ 0.2% ಪೋವಿಡಾನ್ ಅಯೋಡಿನ್ ಆಗಿರಬಹುದು, ಇಲ್ಲ ಕ್ಲೋರ್ಹೆಕ್ಸಿಡಿನ್ ಸೊಲ್ಯೂಷನ್ ಆಗಿರಬಹುದು. ಕ್ಲೋರ್ಹೆಕ್ಸಿಡಿನ್ ಮೌತ್ ವಾಶ್ ಅಂತ ಸಿಗುತ್ತೆ, ಅದರಲ್ಲಿ ಟೂತ್ ಬ್ರಷ್ ಅನ್ನ ಮುಳುಗಿಸಿಡೋದು 60 ಸೆಕೆಂಡ್ಸ್, ದಿನಕ್ಕೆ 4 ಸತಿ ಇದನ್ನ ಇಟ್ಬಿಟ್ಟು ಆಮೇಲೆ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ವೈರಲ್ ಲೋಡ್ ಬಾಯಲ್ಲಿ ವೈರಸ್ ಲೋಡ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅನ್ನುವಂತಹ ಸ್ಟಡಿ ಕಂಡು ಬಂದಿದೆ. ಸೊ ನಾನು ಇದುವರೆಗೂ ನಾನು ಹೇಳಿದ್ದು ಪ್ರತಿಯೊಂದು ಮಾಹಿತಿನೂ ತುಂಬಾ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ, ನನಗೆ ಈ ವೇದಿಕೆಯಲ್ಲಿ ಒಂದು ಪ್ರೆಸೆಂಟೇಶನ್ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ TPS ವಠಾರ ಟ್ರಸ್ಟ್ ನ ಎಲ್ಲಾ ಸದಸ್ಯರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು. ಡಾಕ್ಟರ್ ಮನೀಷಾ ನಮಸ್ಕಾರ. ನಮಸ್ತೆ. ನಮಸ್ತೆ ಅಣ್ಣ, ಹೇಳಿ. 2 ಕ್ವಶನ್ ಇದೆ. ಒಂದು, ಈ ನಾವು ಕೆಲವು ಮೆಡಿಕೇಶನ್ಸ್ ಲೈಕ್ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್ ಫಾರ್ ಟ್ರೀಟಿಂಗ್ ಬ್ಲಡ್ ಪ್ರೆಷರ್, ಕೆಲವು ಹಾರ್ಟ್ ಎಲಿಮೆಂಟ್ಸ್ ಯೂಸ್ ಮಾಡ್ತಾರೆ. ಅದ್ರ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಅದು ಸಾಮಾನ್ಯವಾಗಿ ಒಸಡಿ ನೋವುತವನ್ನು ಉಂಟು ಮಾಡುತ್ತೆ. ಅದನ್ನ ತಗೊಳ್ಳೋರಿಗೆ ಕೋವಿಡ್ ಬಂದಾಗ ಅವರಲ್ಲಿ ಏನಾಗುತ್ತೆ, ಅವ್ರು ಏನ್ ಮಾಡ್ಬೇಕು ಒಂದು. ಇನ್ನೊಂದು ಕ್ವಶನ್, ಈಗ ಬ್ರಷ್ ಮಾಡ್ತೀವಲ್ಲ, ನಾವು ಬ್ರಷ್ ಮಾಡಿದಾಗ ಏನ್ ಹೇಳೋದು ಅಂತಂದ್ರೆ 1-2 ನಿಮಿಷ ಬ್ರಷ್ ಮಾಡಿದ್ರೆ ಸಾಕು, ಜಾಸ್ತಿ ಮಾಡಬಾರ್ದು. ದಿವಸಕ್ಕೆ 1 ಅಥವಾ 2 ಸರಿ ಮಾತ್ರ ಬ್ರಷ್ ಮಾಡ್ಬೇಕು. ಈ ಕೆಲವರೆಲ್ಲ 10-15 ನಿಮಿಷ ಎಲ್ಲ ಬ್ರಷ್ ಮಾಡ್ತಾನೆ ಇರ್ತಾರೆ. ಇದು ಮಾಡೋದ್ರಿಂದ ಎನಾಮಲ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಎಕ್ಸಾಕ್ಟ್ಲಿ ಮಾಡ್ಬೇಕು ಅಂತ ಸ್ವಲ್ಪ ತಿಳಿಸ್ಕೊಟ್ರೆ ಒಳ್ಳೇದಾಗತ್ತೆ. ಪ್ರೆಸೆಂಟೇಶನ್ ಬಹಳ ಚೆನ್ನಾಗಿ ಬಂದಿದೆ, ಚೆನ್ನಾಗಿತ್ತು, ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೀಯಾ. ಕ್ವಶನ್ಗೆ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ಸೊ ಈಗ ನೀವು ಫಸ್ಟ್ ಕ್ವಶನ್ ಕೇಳಿದ್ದಕ್ಕೆ ನಾನು ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಸೊ ನೀವ್ ಹೇಳ್ದಂಗೆ ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ಸ್ ತಗೊಳ್ಳುವಂತ ಪೇಷಂಟ್ಸ್ ಇರ್ಬೋದು, ಅವ್ರಿಗೆ ಒಸಡಲ್ಲಿ ಏನಾದ್ರು ಪ್ರಾಬ್ಲಮ್ಗಳು ಬಂದಾಗ ಅದು ಸಿವಿರಿಟಿ ಆಫ್ ದ ಪ್ರಾಬ್ಲಮ್ ಎಷ್ಟಿದೆ, ಅಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾವು ಅಟೆಂಡ್ ಮಾಡ್ಬೇಕಾದಂತಹ ಸಂದರ್ಭ ಇದೆಯಾ, ಇಲ್ಲ ಸ್ವಲ್ಪ ದಿವಸ ಅದನ್ನ ಪೋಸ್ಟ್ಪೋನ್ ಮಾಡ್ಬಿಟ್ಟು ಮಾಡುವಂತ ಸಂದರ್ಭ ಇದೆಯಾ ಅಂತ ಫಸ್ಟ್ ರೂಲ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ತುಂಬಾನೇ ಪ್ರಾಬ್ಲಮ್ ಜಾಸ್ತಿ ಇದೆ, ಸಿವಿರಿಟಿ ಜಾಸ್ತಿ ಇದೆ ಅಂತ ಅಂದಾಗ ಅವರ ಕನ್ಸರ್ನ್ ಫಿಸಿಷಿಯನ್ ಯಾರಿರ್ತಾರೆ, ಅಂದ್ರೆ ಅವರ
ಫಿಸಿಷಿಯನ್ ಇಂದ ಅವ್ರು ಯಾರು ಇವ್ರಿಗೆ ಮಾತ್ರೆಗಳನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅವರ ಕನ್ಸೆಂಟ್ ಅನ್ನ ತಗೊಂಡ್ಬಿಟ್ಟು ಪ್ರೊಸೀಜರ್ ನ ವಿತ್ ಆಲ್ ದ ಪ್ರೋಟೋಕಾಲ್ಸ್, ನಾನು ಏನ್ ಪ್ರೋಟೋಕಾಲ್ಸ್ ಹೇಳದ್ನಲ್ಲ, ಯಾಕಂದ್ರೆ ನಾನ್ ಮುಂಚೆನೆ ಹೇಳ್ದಂಗೆ ಹೊಸದಾಗಿ ನಾವು ಯಾವುದೇ ಪ್ರೊಸೀಜರ್ ಗಳನ್ನ, ಅದು ಕ್ಲೀನಿಂಗ್ ಪ್ರೊಸೀಜರ್ ಆಗಿರಬಹುದು ಇಲ್ಲ ಸರ್ಜರೀಸ್ ಆಗಿರಬಹುದು, ಅದರಲ್ಲಿ ಹೈ ಚಾನ್ಸಸ್ ಆಫ್ ಫಾರ್ಮೇಶನ್ ಆಫ್ ಏರೋಸೋಲ್ ಇರುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ತುಂಬಾ ನೀಟಾಗಿ ಎಲ್ಲಾ ಪ್ರೋಟೋಕಾಲ್ಸ್ ಅನ್ನು ಫಾಲೋ ಮಾಡ್ಬಿಟ್ಟು ಅವ್ರಿಗೆ ಚಿಕಿತ್ಸೆ ಕೊಡುವಂತ ಇದು ಮಾಡ್ಬೇಕಾಗುತ್ತೆ. ಮತ್ತೆ ನೀವು ಕೇಳಿದ ಸೆಕೆಂಡ್ ಕ್ವಶನ್ಗೆ ಉತ್ತರ ಅಂತ ಅಂದ್ರೆ, ನಾನು ಹೇಳ್ದಂಗೆ 2 ಸತಿ ಅಂತೂ ಕಂಪಲ್ಸರಿ ಬ್ರಷ್ ಮಾಡ್ಬೇಕು. 2 ಸತಿ ದಿನದಲ್ಲಿ, ಮತ್ತೆ 2 ನಿಮಿಷಾನೇ ಬ್ರಷ್ ಮಾಡ್ಬೇಕು. ಮೆಥಡ್ ಆಫ್ ಬ್ರಷಿಂಗ್ ಶುಡ್ ಬಿ ಪ್ರಾಪರ್. ನಾನು ಅದಕ್ಕೆ ರಿಲೇಟೆಡ್ ಒಂದು ಲಿಂಕ್ ಬರುತ್ತೆ, ಅಂದ್ರೆ ಯಾವ ತರ ಬ್ರಷಿಂಗ್ ಮಾಡ್ಬೇಕು, ಯಾವ ಸರ್ಫೇಸಸ್ ಅನ್ನ ಯಾವ ತರ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಹಲ್ಲು ಕಾಣಕ್ಕೆ ತುಂಬಾ ಚಿಕ್ಕದಿದ್ರು ಅದಕ್ಕೆ 6 ಸರ್ಫೇಸಸ್ ಇರುತ್ತೆ, 6 ಸರ್ಫೇಸಸ್ ಇರುತ್ತೆ. ಸೊ ಪ್ರತಿ ಒಂದ್ ಸರ್ಫೇಸ್ ಅನ್ನು ಯಾವ ತರ ಕ್ಲೀನ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸುಮ್ನೆ ಹಾರಿಜಾಂಟಲ್ ಆಗಿ ಹಿಂದೆ ಮುಂದೆ ಬ್ರಷ್ ಮಾಡೋದ್ರಿಂದ ಎಲ್ಲಾ ಕಡೆ ಕ್ಲೀನ್ ಆಗಲ್ಲ ಅದು. ಸೊ ಅಂತ ಸಂದರ್ಭದಲ್ಲಿ ಯಾವ ತರ ಬ್ರಷ್ ಮಾಡ್ಬೇಕು ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಹೆಲ್ದಿ ಇಂಡಿವಿಜುವಲ್ ದಿನಕ್ಕೆ 2 ಸತಿ ಟೂತ್ ಬ್ರಷ್ ಮತ್ತೆ ಟೂತ್ ಪೇಸ್ಟ್ ಯೂಸ್ ಮಾಡ್ಬಿಟ್ಟು ಬ್ರಷ್ ಮಾಡಬಹುದು. ನಾನು ಹೇಳ್ದಾಗೆ ಸೋಂಕಿತ ವ್ಯಕ್ತಿ ಮಾತ್ರ ದಿನಕ್ಕೆ 4 ಸತಿ ಬ್ರಷ್ ಮಾಡ್ಬೇಕಾಗುತ್ತೆ. ಆಮೇಲೆ ಪ್ರತಿ ಒಂದ್ಸತಿ ಬ್ರಷ್ ಮಾಡಿದಾಗ್ಲೂ ಟೂತ್ ಪೇಸ್ಟ್ ಯೂಸ್ ಮಾಡ್ಲೇಬೇಕು ಅಂತ ಏನಿಲ್ಲ. ಜಸ್ಟ್ ಬ್ರಷ್ ಅಲ್ಲೇ ಕ್ಲೀನ್ ಮಾಡ್ಕೊಳ್ಳುವಂತಹದ್ದು. ನಾವು ಏನೇ ಆಹಾರ ತಗೊಂಡ್ರು ಹಲ್ಲುಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳುವಂತ ಸಂದರ್ಭ. ಇನ್ನೊಂದು ಪ್ರಶ್ನೆ, ಈ ನಿಂಬೆ ಹುಳಿಯ ರಸವನ್ನ ನೀರಿಗೆ ಹಾಕೊಂಡು ಕುಡಿದ್ರೆ ಅದು ಬಹಳ ಒಳ್ಳೇದು ಅಂತ ಹೇಳಿ ದೇಹಕ್ಕೆ, ಅದು ಒಳ್ಳೇದು. ಆದ್ರೆ ಅದನ್ನ ಕುಡಿದಾಗ ಎನಾಮಲ್ ಡ್ಯಾಮೇಜ್ ಆಗುತ್ತೆ, ಹಾಗೆ ಡೈರೆಕ್ಟ್ ಕುಡಿಬಾರ್ದು ಅಂತಾರೆ. ಹಾಗೆ ಕುಡಿಬೇಕಾದ್ರೆ ಏನ್ ಮಾಡ್ಬೇಕು? ಅದು ದೇಹಕ್ಕೆ ಬಹಳ ಒಳ್ಳೇದು, ಆದ್ರೆ ಹಲ್ಲಿಗೆ ಬಹಳ ಕೆಟ್ಟದ್ದು. ಹೇಗೆ, ಏನ್ ಮಾಡ್ಬೇಕು ಅದಕ್ಕೆ? ನೀವೇ ಹೇಳ್ದಾಗೆ ಅದು ನಿಜವಾಗ್ಲೂ ಹಲ್ಲಿಗೆ ಕೆಟ್ಟದು. ಯಾಕಂದ್ರೆ ಅದ್ರಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಖಂಡಿತವಾಗ್ಲೂ ಎನಾಮಲ್ ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನ ಯೂಸ್ ಹೇಗ್ ಮಾಡೋದು ಅಂತಂದ್ರೆ, ಬರೀ ಹೊಟ್ಟೆಗೆ ಕುಡಿಯೋದಕ್ಕಿಂತ ಸ್ವಲ್ಪ ಆಹಾರ ತಗೊಂಡ್ಮೇಲೆ ಅದನ್ನ ಕುಡಿದ್ರೆ ಒಳ್ಳೇದು. ಯಾಕಂದ್ರೆ ಒಂದು ಪ್ಲಾಕ್ ಬಯೋಫಿಲ್ಮ್ ಫಾರ್ಮ್ ಆಗಿರುತ್ತೆ ಹಲ್ಲಿನ ಮೇಲೆ. ಸೊ ಅದರಿಂದ ಅಷ್ಟು. ಬಟ್ ಫ್ರೀಕ್ವೆಂಟ್ ಆಗಿ ಐ ವೋಂಟ್ ಅಡ್ವೈಸ್ ಟು ಹ್ಯಾವ್ ದ ಇದು ಲೆಮನ್ ವಾಟರ್. ಮತ್ತೆ ಇನ್ನೊಂದು ಅಂದ್ರೆ ಕೆಲವರು ಹೇಗೆ ಡಾಕ್ಟರ್, ಒಂದ್ ನಿಮಿಷ ಚಿಕ್ಕಪ್ಪ, ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಕೆಲವರಲ್ಲಿ ಎಸ್ಪೆಷಲಿ ಹಳ್ಳಿಗಳಲ್ಲಿ ಹಲ್ಲು ಕ್ಲೀನ್ ಆಗ್ಬೇಕು ಅಂತಂದ್ರೆ ರಂಗೋಲಿ ಪುಡಿನೇ ಆಗಿರಬಹುದು, ಇಲ್ಲ ಉಪ್ಪಾಗಿರ್ಬಹುದು, ಇಲ್ಲ ನಿಂಬೆ ಹುಳಿ ಆಗಿರಬಹುದು, ಅದನ್ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಬೇಕು, ಅದ್ ಮಾಡಿದ್ರೆ ತುಂಬಾ ಕ್ಲೀನ್ ಆಗುತ್ತೆ ಅನ್ನುವಂತ ಒಂದು ಮೂಢನಂಬಿಕೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಹಲ್ಲಿನ ಎನಾಮಲ್ಲು ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾನ್ ಹೇಳಿದ್ದು ದಿನಕ್ಕೆ 2 ಸತಿ ಬ್ರಷ್ ಮಾಡ್ಬೇಕಾದ್ರೆ ಮಾತ್ರ ಪೇಸ್ಟ್ ಯೂಸ್ ಮಾಡ್ಬೇಕು. ಎಲ್ಲಾ ಸತಿನೂ ಪೇಸ್ಟ್ ಯೂಸ್ ಮಾಡೋ ಅಗತ್ಯ ಇಲ್ಲ. ಥ್ಯಾಂಕ್ ಯು ಮನೀಶ್. ಈ ರಾಜು ಕೇಳಿದ ಪ್ರಶ್ನೆಗೆ ಸಿಟ್ರಿಕ್ ಆಸಿಡ್ ಇರುವಂತದಕ್ಕೆ ಸ್ಟ್ರಾ ಯೂಸ್ ಡೈರೆಕ್ಟ್ ಆಗಿ ಇದು ನಮ್ಮ ಎನಾಮಲ್ ಅಷ್ಟು ಟಚ್ ಆಗದಿರೋ ತರ ಕುಡಿದ್ರೆ ವಿಲ್ ಇಟ್ ಬಿ ಓಕೆ ಅಂತ. ಸ್ಟ್ರಾ ಇಟ್ಕೊಂಡು ಕುಡಿದ್ರು ಏನಾಗುತ್ತೆ, ಮೇಲ್ಗಡೆ ಅಂದ್ರೆ ಹೊರಗಡೆ ಸರ್ಫೇಸಸ್ ಟಚ್ ಆಗದೇನೆ ಇರಬಹುದು, ಬಟ್ ಒಳಗಡೆ ಹಲ್ಲಿನ ಒಳಗಡೆ ಸರ್ಫೇಸ್ ಏನಿರುತ್ತೆ ಅಂಗಳದ ಸರ್ಫೇಸಸ್, ಅಲ್ಲೂ ಕೂಡ ಅದು ಅಬ್ರೇಜನ್ ಎನಾಮಲ್ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಬಟ್ ಇಟ್ ಕ್ಯಾನ್ ಬಿ ಅ ಬೆಟರ್ ಸೊಲ್ಯೂಷನ್ ಅಷ್ಟೇ. ಆಮೇಲೆ ಮತ್ತೊಂದು ಇದು ನಿಮ್ದು ಅಡ್ವೈಸ್ ಬೇಕು. ಇದು ಈ ಕೋವಿಡ್ ಪೀರಿಯಡ್ ಅಲ್ಲಿ ನಾವೆಲ್ಲ ವಯಸ್ಸಾದವರು ಎಲ್ರಿಗೂ ದವಡೆ ಹಲ್ಲಲ್ಲಿ 1-2 ಹಲ್ಲುಗಳಿಗೆ ಬ್ರಿಡ್ಜಿಂಗ್ ಇದ್ದೇ ಇರುತ್ತೆ. ಅಥವಾ ಸೊ ಈ ಕೋವಿಡ್ ಪೀರಿಯಡ್ ಅಲ್ಲಿ ನಮ್ಗೆ ಡಾಕ್ಟರ್ಗಳ ಹತ್ರ ಹೋಗಕ್ಕೆ ನಿಜವಾದ ಹೆದರಿಕೆನೆ. ನೀವ್ ಹೇಳಿದ್ದು ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬಂತು. ಈ ಅಕಸ್ಮಾತ್ ಬ್ರಿಡ್ಜ್ ಹೊರಗಡೆ ಬಂದ್ಬಿಟ್ಟಿದ್ರೆ ಗಮ್ ವೀಕ್ ಆಗಿ ಇದು ಅದಕ್ಕೇನಾರು ನಾವಾಗೆ ಮನೆಗಳಲ್ಲೇ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋ ಏನಾದ್ರು ಸಜೆಷನ್ ಉಂಟಾ? ಯಾವ್ದಾರ ಕೆಮಿಕಲ್ ಅದಕ್ಕೆ ಸಿಗುತ್ತಾ ಮೆಡಿಕಲ್ ಶಾಪ್ ಅಲ್ಲಿ? ಇಲ್ಲ ಚಿಕ್ಕಪ್ಪ, ಸಾರಿ ಟು ಸೇ, ಬಟ್ ಆ ತರದ್ ಯಾವುದೇ ಒಂದು ಸಿಮೆಂಟ್ ಆಗಿರಬಹುದು, ಇಲ್ಲ ನೀವ್ ಹೇಳ್ದಂಗೆ ಗಮ್ ಆಗಿರ್ಬಹುದು, ಆ ತರದ ಯಾವ್ದನ್ನು
ಅದರ್ ದನ್ ಡೆಂಟಿಸ್ಟ್ ಯಾರು ಅದನ್ನ ಯೂಸ್ ಮಾಡೋ ಅಂಥದ್ದಿಲ್ಲ, ಯಾಕಂದ್ರೆ ಇಟ್ ಕ್ಯಾನ್ ಬಿ ವೆರಿ ಡೇಂಜರಸ್ ಆಲ್ಸೋ. ಈಗ ಎಲ್ಲೋ ನಾವು US ಹೋಗಿರ್ತೀವಿ, ಓಕೆ ಏನ್ ಎಲ್ಲಾ ದವಡೆಗಳಲ್ಲೂ ಒಂದಲ್ಲ ಎರಡು ಬ್ರಿಡ್ಜ್ ಇದ್ದೇ ಇದೆ. ಅಕಸ್ಮಾತ್ ಈಗ ಬಂದ್ರೆ ವಾಪಸ್ ಬರೋ ತನಕ ನಾವ್ ಅಲ್ಲಂತೂ ಹೋಗಕ್ ಕಷ್ಟನೇ. ಒಂಥರ ಏನೋ ಅದು ಎಸ್ಪೆಷಲಿ ದಿಸ್ ಪ್ಯಾಂಡಮಿಕ್ ಪೀರಿಯಡ್ ಅಲ್ಲಿ ಏನಾದ್ರು ಸಜೆಷನ್ ಉಂಟಾ ಅಂತ ಮಗಳನ್ನ ಕೇಳ್ತಾ ಇದೀವಮ್ಮ. ಓಕೆ, ಬಟ್ ಇಂಥ ಸಂದರ್ಭಗಳಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ಯು ಗೋ ಟು ಅ ಡೆಂಟಿಸ್ಟ್, ಇದಕ್ಕೆ ಮನೆಯಲ್ಲಿ ಏನೂ ಸೊಲ್ಯೂಷನ್ ಮಾಡ್ಕೊಳಕ್ ಆಗಲ್ಲ, ತುಂಬಾ ಕಷ್ಟ. ಏನಂತಂದ್ರೆ ಅದೇ ಇವಾಗ 2 ಸೈಡ್ಗೂ ಬ್ರಿಡ್ಜ್ ಹಾಕಿದ್ರಂತೂ ಊಟ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಪರ್ಸನಲಿ ನಾನು ನಂದ್ ಕ್ಲಿನಿಕಲ್ ಬರುವಂತ ಪೇಷಂಟ್ಸ್ ಗಳಿಗೆ ಯಾರಿಗೆ ಬ್ರಿಡ್ಜ್ ಬಂದಿರ್ಲಿ, ಹೊರಗ್ ಬಂದಿರ್ಲಿ, ಇಲ್ಲ ಕ್ಯಾಪ್ ಬಿದ್ದು ಹೋಗಿರ್ಲಿ, ಇಲ್ಲ ಫ್ರಂಟಲ್ ಆಗಿರೋ ಕ್ಯಾಪ್ ಆಗಿರ್ಲಿ, ಇಲ್ಲ ರಿಮೂವೇಬಲ್ ಡೆಂಚರ್ ಅಂತ ಹೇಳ್ತೀವಿ, ಅಂದ್ರೆ ದಿವ್ಸ ತೆಗಿಯೋದು ಹಾಕೋದು, ವಯಸ್ಸಾಗಿರೋರು ಹಾಕೊಂಡಿರ್ತಾರೆ, ಅವ್ರ ಡೆಂಚರ್ ಕಟ್ ಆಗಿರ್ಲಿ, ಅಂಥವ್ರಿಗೆ ನಾನು ಖಂಡಿತವಾಗ್ಲೂ ಕ್ಲಿನಿಕ್ ಕರೆದು ಅದನ್ನ ಪ್ರಯಾರಿಟಿ ಕೇಸ್ ಅಂತ ಫಿಕ್ಸ್ ಮಾಡಿಕೊಡುವಂಥದ್ದನ್ನ ನಾನು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅದರಿಂದ ಅವ್ರಿಗೆ ಯಾವುದೇ ತರದ ಆಹಾರ ಆಗಿರ್ಲಿ ಏನೂ ಸೇವ್ಸಕ್ ಆಗೋದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ವಿ ಫಿಕ್ಸ್ ದ ಬ್ರಿಡ್ಜ್. ಸೊ ನೀವು ಮನೆಯಲ್ಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅದರಿಂದ ಇನ್ ಸಚ್ ಸಿಚುವೇಶನ್ ವಿ ರಿಯಲಿ ಆಸ್ ಅ ಡೆಂಟಿಸ್ಟ್ ವಿ ರಿಯಲಿ ಹ್ಯಾವ್ ಟು ಹೆಲ್ಪ್ ದ ಪೇಷಂಟ್. ಸೊ ನಾನು ಹೇಳ್ದಂಗೆ ಎಲ್ಲಾ ಪ್ರೋಟೋಕಾಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಆಮೇಲೆ ಪ್ರಾಪರ್ ಹಿಸ್ಟ್ರಿ ತಗೊಂಡು ಬ್ರಿಡ್ಜ್ ನ ಫಿಕ್ಸ್ ಮಾಡುವಂಥದ್ದು ಡೆಂಟಿಸ್ಟ್ ಮಾತ್ರ ಮಾಡುವಂಥದ್ದು, ಮನೆಯಲ್ಲಿ ಏನೂ ಮಾಡ್ಕೊಳಕ್ ಆಗಿಲ್ಲ. ಥ್ಯಾಂಕ್ ಯು ಬಿಟ್ಟಿ. ಮನೀಶ್ ಅವ್ರೆ, ನಮ್ದೊಂದು ಪ್ರಶ್ನೆ. ಈಗ ನಾವು ಈ ಯೂಟ್ಯೂಬ್ ಅಥವಾ ಈ ಇಂಟರ್ನೆಟ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಈ ಯೆಲ್ಲೋಯಿಶ್ ಆಗಿರುತ್ತಲ್ಲ ಹಲ್ಲು, ಇದನ್ನ ಬೇಕಿಂಗ್ ಸೋಡಾ, ನಿಂಬೆ ಹಣ್ಣು ಇದನ್ನೆಲ್ಲ ಯೂಸ್ ಮಾಡಿ ಬ್ರಷ್ ಮಾಡಿದ್ರೆ ನಿಮ್ದು ಎಲ್ಲೋ ಪ್ಲಕ್ಸ್ ಎಲ್ಲ ಹೋಗುತ್ತೆ, ಈ ತರದ್ದು ಕೆಲವೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಅದು ನಿಜವಾಗ್ಲೂ ನಿಜಾನ? ಹೋಗುತ್ತಾ? ಸರಿಯಾಗುತ್ತಾ ಅದ್ರಿಂದ ಏನಾದ್ರು? ಅದು ಒಂದ್ ಹೇಳಕ್ ಇಷ್ಟಪಡ್ತೀನಿ. ಈಗ ಒಂದೊಂದ್ ರೇಸ್ ಅಲ್ಲಿ, ಅಂದ್ರೆ ಒಂದೊಂದ್ ರೀಜನ್ ಜನರಲ್ಲಿ ಒಂದೊಂದ್ ಕಲರ್ ತುಂಬಾ ಪ್ರಾಮಿನೆಂಟ್ ಇರುತ್ತೆ, ಹಲ್ಲಿನ ಕಲರ್. ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಅಂದ್ರೆ ಭಾರತೀಯರಿಗೆ ಸ್ವಲ್ಪ ಯೆಲ್ಲೋಯಿಶೇ ಇರುತ್ತೆ ಯಾವಾಗ್ಲೂ ಹಲ್ಲುಗಳು. ಓಕೆ, ಸೊ ಪರ್ಫೆಕ್ಟ್ ವೈಟ್ ಅಂತ ಇರೋದಿಲ್ಲ ಇಂಡಿಯನ್ ರೇಸಸ್ ಅಲ್ಲಿ. ಸೊ ಅದೇ ನೀವು ವೆಸ್ಟ್ ಇಂಡೀಸ್ ಕಡೆಗೆ ಹೋದ್ರೆ ಅವ್ರಿಗೆ ಸ್ಕಿನ್ ಕಲರ್ ತುಂಬಾ ಡಾರ್ಕ್ ಆಗುತ್ತೆ, ಅಂದ್ರೆ ಚರ್ಮದ ಬಣ್ಣ ತುಂಬಾ ಡಾರ್ಕ್ ಆಗಿರುತ್ತೆ, ಬಟ್ ಹಲ್ಲು ತುಂಬಾ ಬಿಳಿಯಾಗಿರುತ್ತೆ. ಸೊ ಅನ್ನೆಸೆಸರಿಲಿ ನಮ್ಮ ಹಲ್ಲು ತುಂಬಾ ಯೆಲ್ಲೋ ಆಗ್ಬಿಟ್ಟಿದೆ, ಅದನ್ನ ಕೆಮಿಕಲ್ಸ್ ಹಾಕೊಂಡಾಗ್ಲಿ, ಅಂದ್ರೆ ಈ ಬ್ಲೀಚಿಂಗ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಸೊ ಆ ಬ್ಲೀಚಿಂಗ್ ಸೊಲ್ಯೂಷನ್ ಗಳಾಗಿರ್ಲಿ, ಇಲ್ಲ ನೀವೇ ಹೇಳಿದ ತರ ನಿಂಬೆ ಹಣ್ಣು, ಉಪ್ಪು, ಬೇಕಿಂಗ್ ಸೋಡಾ, ಇದು ಎಲ್ಲವೂ ಎನಾಮಲ್ ಅನ್ನ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಸೊ ಅಟ್ ದ ಕಾಸ್ಟ್ ಆಫ್ ಡ್ಯಾಮೇಜಿಂಗ್ ದ ಎನಾಮಲ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ತಕ್ಷಣಕ್ಕೆ ನಿಮ್ಗೆ ಸ್ವಲ್ಪ ಹೊಳಪು ಬರಬಹುದು, 1 ಶೇಡ್ ಚೇಂಜ್ ಆಗಬಹುದು, ಬಟ್ ಏನಾಗುತ್ತೆ ಇನ್ ದ ಲಾಂಗ್ ರನ್ ಯು ವಿಲ್ ಫೇಸ್ ಸೆವರಲ್ ಪ್ರಾಬ್ಲಮ್ಸ್. ಅಂದ್ರೆ ಸೆನ್ಸಿಟಿವಿಟಿ ಇಶ್ಯೂ ಆಗಿರ್ಬೋದು, ಏನ್ ತಿಂದ್ರೂ ಜುಮ್ ಕಟ್ಟೋ ಅಂತ ಪರಿಸ್ಥಿತಿ ಆಗಿರ್ಬೋದು, ಅಂತದಕ್ಕೆ ಅದನ್ನ ನೀವು ಫೇಸ್ ಮಾಡ್ಬೇಕಾದ್ ಬರುತ್ತೆ. ಸೊ ನನ್ನ ಅಡ್ವೈಸ್ ಏನು ಅಂತಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಡೋಂಟ್ ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ದ ಕಲರ್. ಇವಾಗ ಟೊಬ್ಯಾಕೋ ತಿನ್ನೋ ಅಂತ ವ್ಯಕ್ತಿಗಳಿಗೆ ಎಕ್ಸ್ಟರ್ನಲ್ ಸ್ಟೇನ್ಸ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಆ ಟೊಬ್ಯಾಕೋ ತಿಂದು ರೆಡ್ಡಿಶ್ ಬ್ಲಾಕ್ ಸ್ಟೇನ್ಸ್ ಬಂದಿರುತ್ತೆ. ಅಂತ ಸ್ಟೇನ್ಸ್ ಅನ್ನ ತೆಗಿಯಕ್ ಮಾತ್ರ ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಕ್ಲೀನಿಂಗ್ ಪ್ರೊಸೀಜರ್ ನ ಮಾಡಿಸ್ಕೊಂಡ್ರೆ ಆ ಸ್ಟೇನ್ಸ್ ಗಳೆಲ್ಲ ಹೊರಟೋಗುತ್ತೆ. ಬಟ್ ಅದರ್ವೈಸ್ ಹಲ್ಲಿನ ಶೇಡ್ ಅನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳೋಕೋಸ್ಕರ ಒಂದು ಉಪ್ಪಾಗಿರಬಹುದು, ಬೇಕಿಂಗ್ ಸೋಡಾ ಆಗಿರಬಹುದು, ನಿಂಬೆ ಹಣ್ಣು ಆಗಿರ್ಬಹುದು, ಇದನ್ನ ಯೂಸ್ ಮಾಡಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಈ ಕ್ಲೀನಿಂಗ್ ಪ್ರೊಸೀಜರ್ಸ್ ಏನಿರುತ್ತೆ, ಇದನ್ನ ಎಷ್ಟ್ ದಿನಕ್ಕೆ ಒಂದ್ಸರಿ ಮಾಡಿಸ್ಕೋಬೇಕಾಗುತ್ತೆ? ಓಕೆ, ಸೊ ಇದು ತುಂಬಾ ಒಳ್ಳೆ ಪ್ರಶ್ನೆ ಅಂಡ್ ವೆರಿ ಕಾಮನ್ಲಿ ಆಸ್ಕ್ ಕ್ವೆಶ್ಚನ್. ಸೊ ಕ್ಲೀನಿಂಗ್ ಎಷ್ಟು ದಿನಕ್ಕೆ ಒಂದ್ಸತಿ ಅಂತಂದ್ರೆ, ಕೆಲವರಿಗೆ ಏನಾಗುತ್ತೆ ಹಲ್ಲು ಅಲೈನ್ಮೆಂಟ್ ಅಂದ್ರೆ ರಚನೆ ತುಂಬಾ ನೀಟ್ ಆಗಿರುತ್ತೆ, ಒಂದ್ರ ಪಕ್ಕ ಒಂದಿರುತ್ತೆ ಹಲ್ಲುಗಳು. ಸೊ ಅವಾಗ ಏನಾಗುತ್ತೆ ಏನೇ ಸಿಕ್ಕಾಕೊಳ್ಳೋದು ಆ ಥರದ ಪ್ರಾಬ್ಲಮ್ಗಳಿರಲ್ಲ. ಇಲ್ಲ ನಾವ್ ಏನ್ ತಿಂತೀವಿ ಆ ಸ್ಟೇನ್ಸ್ ಗಳನ್ನ ಅಂಥವ್ರ ಹಲ್ಲಲ್ಲಿ ಜಾಸ್ತಿ ಕಂಡು ಬರಲ್ಲ, ಯಾಕಂದ್ರೆ ಹಲ್ಲಿನ ರಚನೆ ತುಂಬಾ ಚೆನ್ನಾಗಿರುತ್ತೆ, ಬ್ರಷ್ ಮಾಡಿದ ತಕ್ಷಣನೇ ಆ ಸ್ಟೇನ್ಸ್ ಗಳೆಲ್ಲ ಹೊರಟು ಹೋಗುತ್ತೆ. ಅಂಥ ವ್ಯಕ್ತಿಗಳು ವರ್ಷಕ್ ಒಂದ್ಸತಿ, ಇಲ್ಲ ಅಂತಂದ್ರೆ 1.5 ವರ್ಷಕ್ಕೆ ಒಂದ್ಸತಿ, ಅಂಡ್ ಅವ್ರಿಗೆ ಬೇರೆ ಹೊಸಡಿನ ಯಾವುದೇ ಪ್ರಾಬ್ಲಮ್ಸ್ ಗಳು, ಬ್ಲೀಡಿಂಗ್ ಆಗಿರಬಹುದು, ದುರ್ವಾಸನೆ ಇರಬಹುದು, ಅಂಥದ್ ಯಾವ್ದು ಕಂಡು ಬರ್ತಾ ಇಲ್ಲ ಅಂತಂದ್ರೆ ವರ್ಷಕ್ಕೆ ಇಲ್ಲ 1.5 ವರ್ಷಕ್ಕೆ ಒಂದ್ಸತಿ ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕು.
ಬಟ್ ಇನ್ ಕಾಂಟ್ರಾಸ್ಟ್ ಟು ದಟ್, ಯಾರಿಗೆ ಹಲ್ಲಿನ ರಚನೆ ಸರಿ ಇಲ್ಲ ಅಂದ್ರೆ ಕೆಲವ್ರಿಗೆ ಹಲ್ಲು ಮುಂದೆ ಇರುತ್ತೆ, ಹಿಂದೆ ಇರುತ್ತೆ, ಮೇಲ್ಗಡೆಯಿಂದ ಹೀಗೆ ಕೋರೆ ಹಲ್ಲುಗಳು ಹೊರಗಡೆಯಿಂದ ಬಂದ್ಬಿಟ್ಟಿರುತ್ತೆ, ಅವ್ರಿಗೆ ಮಾತ್ರ ಎಷ್ಟೇ ಬ್ರಷ್ ಮಾಡಿದ್ರು ಕೂಡ, ಅಂದ್ರೆ ಅವ್ರ ಮನೆಯಲ್ಲಿ 2 ಸತಿ ಬ್ರಷ್ ಮಾಡ್ಕೊಂಡ್ರು ಕೂಡ ಪ್ಲಾಕ್ ರಿಮೂವಲ್ ಅಷ್ಟು ಎಫೆಕ್ಟಿವ್ ಆಗಿ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಅಂತ ವ್ಯಕ್ತಿಗಳು ಪ್ರತಿ 6 ತಿಂಗಳಿಗೆ ಒಂದ್ಸತಿ ಡೆಂಟಿಸ್ಟ್ ಅನ್ನ ವಿಸಿಟ್ ಮಾಡಿ ಚೆಕ್ ಮಾಡಿಸ್ಕೊತಾ ಇರ್ಬೇಕು. ತುಂಬಾ ಪ್ಲಾಕ್ ಫಾರ್ಮೇಶನ್ ಆಗಿದೆ, ಒಸಡಲ್ಲೆಲ್ಲ ರೆಡ್ನೆಸ್ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಅವರು 6 months ಒಂದ್ಸೆ ಮಾಡ್ಕೋಬೇಕಾಗುತ್ತೆ. ಸೊ ಇಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂಡ್ ಫ್ರಮ್ ಕೇಸ್ ಟು ಕೇಸ್. ಸೊ ಫಿಕ್ಸ್ ಅಂತ 6 ತಿಂಗಳಿಗೆ ಒಂದ್ಸತಿ ಎಲ್ಲಾರು ಹೋಗಿ ಕ್ಲೀನ್ ಮಾಡಿಸ್ಕೋಬೇಕು ಅನ್ನೋದೊಂದು ಮಿತ್ ಆಗಿದೆ ಇವಾಗ. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಕ್ಲಿಪ್ ಹಾಕಿಸ್ಕೊಂಡಿರೋ ಮಕ್ಕಳಿರ್ತಾರೆ, ಬ್ರೇಸಸ್ ಹಾಕಿಸ್ಕೊಂಡಿರೋ ಮಕ್ಕಳಿರ್ತಾರೆ, ಅವ್ರಿಗೆ ಮಾತ್ರ ಒಂದು 6 ತಿಂಗಳಿಗೆ ಒಂದ್ಸತಿ ಕ್ಲೀನ್ ಮಾಡಿಸ್ಕೊಳ್ಳೋ ಸಂದರ್ಭ ಬರುತ್ತೆ. ಅಂದ್ರೆ ಕೆಲವರಿಗೆ ಬೈ ಬರ್ತಿವೆ ಒಸಡುಗಳು ತುಂಬಾ ವೀಕ್ ಇರುತ್ತೆ, ಇಲ್ಲ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಆಗ್ಬಿಟ್ಟು ಒಸಡುಗಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಾಗ್ತಾ ಇರುತ್ತೆ. ಸೊ ಅಂತ ಮತ್ತೆ ಕೆಲವು ಜೆನೆಟಿಕಲ್ ಪ್ರಿಡಿಸ್ಪೊಸಿಷನ್ಸ್ ಇರುತ್ತೆ, ಅಂಥವ್ರು ಅಷ್ಟೇನೆ 6 ತಿಂಗಳಿಗೆ ಒಂದ್ಸತಿ ಅವ್ರ ಡೆಂಟಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಇಫ್ ಇಟ್ ಈಸ್ ನೀಡೆಡ್ ವಿ ಹ್ಯಾವ್ ಟು ಕ್ಯಾರಿ ಔಟ್ ದ ಕ್ಲೀನಿಂಗ್ ಪ್ರೊಸೀಜರ್. ಮನೀಷಾ, ಈಗ ಇವರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಇನ್ನೊಂದು, ಕ್ಲೀನಿಂಗ್ ಮಾಡಿಸ್ಕೊಂಡ ತಕ್ಷಣ ತುಂಬಾ ಸೆನ್ಸಿಟಿವ್ ಆಗ್ಬಿಡುತ್ತೆ ಹಲ್ಲು, ಇದಕ್ಕೇನು ಸಲಹೆ? ಇಲ್ಲ, ಅದು ಟೆಂಪ್ರರಿ ಫೇಸ್ ಅಷ್ಟೇನೆ ಭಾವ. ಅದು ಒಂದು ವಾರದ ಮಟ್ಟಕ್ಕೆ ಮಾತ್ರ ಆ ತರ ಇರುತ್ತೆ ಕ್ಲೀನಿಂಗ್ ಮಾಡ್ಸಿದ ತಕ್ಷಣ. ಯಾಕಂದ್ರೆ ನಾವು ಅದನ್ನ ಟೂತ್ ಸರ್ಫೇಸ್ ಅನ್ನ ಸ್ಕ್ರಾಚ್ ಮಾಡ್ಬಿಟ್ಟು ಅದ್ರ ಮೇಲೆ ಇರುವಂತಹ ಸ್ಟೇನ್ಸ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಹಲ್ಲಿನ ಒಳಗಡೆ ಟಿಶ್ಯೂ ಏನಿರುತ್ತೆ ಸ್ವಲ್ಪ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಅದು ಒಂದು ಟೆಂಪರರಿ ಮೆಕ್ಯಾನಿಸಮ್ ಅಷ್ಟೇನೆ, ಟೆಂಪರರಿ ಪೀರಿಯಡ್ ಅಷ್ಟೇನೆ. ಸೊ ಆಫ್ಟರ್ 1 week ಆರ್ ಸೊ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಇಂದಾನೆ ಅಲ್ಲಿ ಒಂದು ರಿಪರೇಟಿವ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಕ್ರಮೇಣ ಆ ಲಕ್ಷಣಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಹಲೋ ಹಲೋ, ಮನೀಷಾ ಮತ್ತೆ ನಾನ್ ಶಾರದಾ. ನನ್ಗೆ ಇವತ್ತು ಅವ್ರು ಕೇಳ್ದಾಗೆ ನನ್ಗೆ ಸೇಮ್ ಥಿಂಗ್ ಆಯ್ತು. ನಮ್ದೇನಂದ್ರೆ ಬಾಣಂತನದಲ್ಲಿ 3 ಸಲ ವಿಳ್ಯದೆಲೆ ಅಡಿಕೆ ಹಾಕೊಳ್ಳಿ ಅಂತಾರಲ್ವಾ. ಸೊ ಅದೆಲ್ಲ ಹಾಕೊಂಡೆಲ್ಲ ಆದ್ಮೇಲೆ ಒಂದ್ಸಲಿ ಕ್ಲೀನ್ ಅಪ್ ಮಾಡಿಸ್ಕೊಳ್ಳಿ ಹಿಂಗೆ ಯಾರೋ ಸಜೆಸ್ಟ್ ಮಾಡಿದ್ದಕ್ಕೆ ನಾನ್ ಮಾಡಿಸ್ಕೊಂಡೆ. ಸೇಮ್ ಥಿಂಗ್ ನನ್ಗೆ ಅವ್ರು ಹೇಳ್ದಾಗೆನೆ ತುಂಬಾ ಸೆನ್ಸಿಟಿವ್ನೆಸ್ ಆಗೋಗಿರೋದು. ಈಗ್ಲೂ ಹೋಗಿಲ್ಲ, ನಂಗೆ ಹುಳ್ಕಲ್ಲು ಆತರ ಎಲ್ಲ ಏನೂ ಇರ್ಲಿಲ್ಲ. ಬಟ್ ಸೆನ್ಸಿಟಿವ್ನೆಸ್ ಬರ್ತಾ ಬರ್ತಾ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಏನಿರ್ಬೋದು ರೀಸನ್, ಏನ್ ಮಾಡ್ಬೇಕು ಅಂತ? ರೀಸನ್ ಈಗ ಅದೇ ನೀನೆ ಹೇಳ್ದಂಗೆ ಅದು ತುಂಬಾ ಸ್ಟೇನ್ಸ್ ಆಗಿರುತ್ತೆ. ಯಾಕಂದ್ರೆ ವಿಳ್ಯದೆಲೆ ಅಡಿಕೆ ತಿನ್ನೋದು ಅಂದ್ರೆ ತುಂಬಾ ಸ್ಟೇನ್ಸ್ ಆಗಿರುತ್ತೆ, ಸ್ವಲ್ಪ ತುಂಬಾ ಹಾರ್ಡ್ ಆಗಿ ಅದನ್ನ ಸ್ಕ್ರಾಚ್ ಮಾಡಿರ್ತಾರೆ. ಬಟ್ ಇದು ಬರೀ ಇದು ಒಂದ್ರಿಂದಾನೇ ಸೆನ್ಸಿಟಿವ್ ಆಗಿರುತ್ತೆ ಅಂತ ನನಗ್ ಅನ್ಸಲ್ಲ. ಮೊದ್ಲಿಂದಾನು ಸ್ವಲ್ಪ ಸೆನ್ಸಿಟಿವಿಟಿ ಇರಬಹುದು. ಸೊ ಇದಕ್ಕೆ ಏನ್ ಮಾಡಬಹುದು ಅಂತಂದ್ರೆ, ತುಂಬಾ ಇಫ್ ದ ಸೆನ್ಸಿಟಿವಿಟಿ ರಿಮೇನ್ಸ್ ಫಾರ್ ಈವನ್ ಆಫ್ಟರ್ 1 week ಆರ್ 15 days, ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಆ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ನಿಮಗೆ ಎಲ್ಲಿ ತುಂಬಾ ಸೆನ್ಸಿಟಿವ್ ಇದೆ, ತುಂಬಾ ಎಲ್ಲಿ ಜುಂಗರಿತಾ ಇದೆ ಅಂತ ಏರಿಯಾಸ್ ಅಲ್ಲಿ ಅದನ್ನ ಅಪ್ಲೈ ಮಾಡೋದು ದಿನಕ್ಕೆ 2 ರಿಂದ 3 ಸತಿ, ಮತ್ತೆ ಅದ್ರಲ್ಲೇ ಬ್ರಷ್ ಮಾಡ್ಕೊಳ್ಳೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಟ್ ಒಂದು ಫ್ಯಾಕ್ಟ್ ಹೇಳಕ್ ಇಷ್ಟಪಡ್ತೀನಿ, ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಈಗ ಟಿವಿಲೆಲ್ಲ ತೋರಿಸ್ತಾರಲ್ಲ, ಜಸ್ಟ್ 1 ಸತಿ ಹಾಕೊಂಡ ತಕ್ಷಣ ಅದು ಕಮ್ಮಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಅದು ಆ ಬಾಡಿ ಅದ್ರಿಂದ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ಒಂದ್ ಲೇಯರ್ ಫಾರ್ಮ್ ಮಾಡೋದಕ್ಕೆ ಇಟ್ ಟೇಕ್ ಸರ್ಟನ್ ಟೈಮ್. ಸೊ ನೀವು ಒಂದ್ 8 ರಿಂದ 10 ದಿವಸ ತನಕ ರಿಸಲ್ಟ್ ನಿಮ್ಗೆ ಏನು ಕಂಡು ಬರಲ್ಲ, ಬಟ್ ಆಮೇಲಿಂದ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಮೋಸ್ಟ್ ಆಫ್ ದಿ ಕೇಸಸ್ ಒಂದು 1 or 2 months ಆಫ್ ಯೂಸೇಜ್ ಪೂರ್ತಿ ಕಮ್ಮಿ ಆಗೋಗುತ್ತೆ. ಸೊ ಪೂರ್ತಿ ಕಮ್ಮಿ ಆದ್ಮೇಲೆ ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಮತ್ತೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಸ್ಟಾಪ್ ಮಾಡಬಹುದು. ಯು ಕ್ಯಾನ್ ಶಿಫ್ಟ್ ಟು ರೆಗ್ಯುಲರ್ ಟೂತ್ ಪೇಸ್ಟ್. ಹಲೋ ಮನೀಷಾ. ಹೇಳಿ ಚಿಕ್ಕಮ್ಮ, ಹೇಳಿ. ಇದು ನಾನು ಹಲ್ಲು ಮುಂದ್ಗಡೆ ಅರ್ಧ ಕಟ್ ಆಗ್ಬಿಟ್ಟು ಅದು ಕ್ಯಾಪ್ ಹಾಕಿಸ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇವಾಗ ಕಪ್ಪು ಕಾಣಿಸ್ತಾ ಇದೆ. ಇವಾಗ ಒಂದ್ 8 ದಿವಸದಿಂದ ಹೊಸದಲ್ಲಿ ಹಲ್ಲು ಗ್ಯಾಪ್ ತರ ಬಂದ್ಬಿಟ್ಟು ಅಲ್ಲಿ ಕಪ್ಪು ಕಾಣಿಸ್ತಿದೆ. ಅದ್ ಏನಾಗಿದೆ? ಅದೇನಿಲ್ಲ. ಎಷ್ಟು ವರ್ಷ ಆಗಿದೆ ಕ್ಯಾಪ್ ಚೇಂಜ್ ಮಾಡಿ? ಇವಾಗ 1.5 ವರ್ಷ ಆಗಿದೆ. ಸಾರಿ ಟು ಸೇ, ಅವಾಗ ಅದು ಡೆಂಟಿಸ್ಟ್ ಎರರ್ ಆಕ್ಚುಲಿ.
ಅವರು ಅದನ್ನ ಪ್ರಾಪರ್ ಆಗಿ ಅದನ್ನ ಅಳತೆ ತಗೊಂಡು ಫಿಟ್ಟಿಂಗ್ ಮಾಡಿಲ್ಲ. ಹಾಗಾಗಿ ಏನಾಗುತ್ತೆ, ಸೆರಾಮಿಕ್ ಕ್ಯಾಪ್ ಒಳಗಡೆ ಏನ್ ಮೆಟಲ್ ಇರುತ್ತಲ್ಲ ಅದು ಒಂದ್ ಸ್ವಲ್ಪ ದಿವಸ ಆದ ತಕ್ಷಣ ಎಕ್ಸ್ಪೋಸ್ ಆಗಕ್ ಶುರು ಆಗುತ್ತೆ. ಸೊ ನೀವು ಮತ್ತೆ ಅದನ್ನ ಚೇಂಜ್ ಮಾಡಿಸ್ಕೊಳ್ಳೋದೇ ಅದಕ್ಕೆ ಉಪಾಯ. ಮತ್ತೆ ಬೆಳಗ್ಗೆ ಹೊತ್ತು ಬಿಸಿ ನೀರ್ ಕುಡಿದ್ರೆ ಹಲ್ಗೆ ಏನಾರು ಎಫೆಕ್ಟ್ ಆಗುತ್ತಾ? ತುಂಬಾ ಬಿಸಿ ಅಂತ ಕುಡಿಯಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಲ್ಯೂಕ್ ವಾರ್ಮ್ ಕುಡಿದ್ರೆ ಒಳ್ಳೇದು, ಏನಾಗೋದಿಲ್ಲ. ಥ್ಯಾಂಕ್ ಯು. ಮನೀಷಾ ಮುರಳಿ ಮಾತಾಡೋದು. ಹಾ ಹೇಳಿ. ನನ್ಗೇನಂದ್ರೆ ಒಂದು ಟೂತ್ ರಿಮೂವಲ್ ಆಗಿದೆ, ಆಕ್ಚುಲಿ ದವಡೆ ಹಲ್ಲು. ಓಕೆ, ಸೊ ಏನಂದ್ರೆ ಅದು ಮುಂಚೆ ಅದಕ್ಕೆ ರೂಟ್ ಕೆನಾಲ್ ಆಗಿತ್ತು. ರೂಟ್ ಕೆನಾಲ್ ಆಗಿದ್ದು ಏನಾಯ್ತು ಅಂದ್ರೆ ಈಗ ಒಂದು ವರ್ಷದ ಹಿಂದೆ ಈ ಪ್ಯಾಂಡಮಿಕ್ ಶುರು ಆದ್ಮೇಲೆ ಅದೇನಾಯ್ತು, ಕ್ಯಾಪ್ ಬಂದ್ಬಿಡ್ತದು. ಕ್ಯಾಪ್ ಬಂದ್ಮೇಲೆ ಅದೇನಾಯ್ತು, ಒಳಗಡೆ ಎಲ್ಲ ಒಂಥರ ಇದೆಲ್ಲ ಡಿಕೆ ಆಗಿ ಉದ್ರಕ್ ಶುರು ಆಗಿತ್ತು. ಸೊ ಡಾಕ್ಟರ್ ಏನ್ ಹೇಳಿದ್ರು, ಆ ಜಾಗ ತೆಗಿಲೇಬೇಕು, ಅದೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಹಲ್ಲಿನ ಸ್ಟ್ರೆಂತ್ ಹೊರಟೋಗಿದೆ ಮೇಲೆ ಅಂತ ಹೇಳಿ. ತುಂಬಾ ಕಷ್ಟಪಟ್ಟು ದೇ ರಿಮೂವ್ಡ್. ಆಮೇಲೆ ಏನಾಯ್ತು ಅಂದ್ರೆ ಈಗ ಆ ಗ್ಯಾಪ್ ಹಾಗೆ ಇದೆ. ಅದನ್ನ ಕೇಳಿದೆ ನಾನು ಡಾಕ್ಟರ್ಗೆ, ಏನ್ ಮಾಡ್ಬೋದು ಇದಕ್ಕೆ, ಬ್ರಿಡ್ಜ್ ಮಾಡ್ಬೇಕಾ ಅಥವಾ ಏನಾದ್ರು ಫಿಲ್ ಮಾಡ್ಬೇಕಾ, ಜಾಕ್ ಇನ್ನೊಂದು ಹಲ್ ಕೂರಿಸ್ಬೇಕಾ ಅಂತ. ಅವ್ರು ಹೇಳಿದ್ರು ಎರಡು ಆಪ್ಷನ್ ಯೂಸ್ ಮಾಡ್ಬೋದು, ಹಾಗೆ ಬೇಕಾದ್ರೂ ಇಟ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ. ಸೊ ಇದಕ್ಕೆ ಸಜೆಷನ್ ಏನಾದ್ರು ಕೊಡ್ತೀರಾ? ಅದಕ್ಕೆ ಏನಾದ್ರು ಫಿಲ್ ಮಾಡಿಸ್ಕೋಬೇಕಾ ವಾಪಸ್ ಹಲ್ಲನ್ನ ಜಾಗಕ್ಕೆ? ಒಂದು ಗ್ಯಾಪ್ ಇದೆ. ಹೇಳ್ತೀರಾ ಯಾವ ಹಲ್ಲದು? ಮೂರನೇದು ದವಡೆ ಹಲ್ಲ? ಯಾವ ದವಡೆ ಹಲ್ಲು ಬಲಗಡೆ, ಮೂರನೇದು ಕೆಳಗಡೆದು. ಮೇಲೆ ಕೆಳಗೆ ಅದೇನ್ ಡಿಫ್ರೆನ್ಸ್ ಆಗಲ್ಲ. ಮೂರನೇ ದವಡೆ ಹಲ್ಲ ಅಂದ್ರೆ ಅದು ವಿಸ್ಡಮ್ ಟೂತ್ ಆಗಿರುತ್ತೆ. ಅವಾಗ ಬುದ್ಧಿ ಹಲ್ಲ. ಮೂರನೇದು ಅಂದ್ರೆ ಅದೇ ಎಂಡಿಂದ ಈ ಕಡೆಗೆ ಮೂರನೇದು. ಓಕೆ, ಎಂಡಿಂದ ಮೂರನೇದು ಅಂದ್ರೆ ಅದ್ರ ಅಕ್ಕಪಕ್ಕ ಎರಡು ಹಲ್ಲಿದೆ. ಇದೆ ಇದೆ ಇದೆ. ಅವಾಗ ಅದ ಗ್ಯಾಪ್ ನ ಹಾಗೆ ಬಿಡೋದು ಇಟ್ಸ್ ನಾಟ್ ಅಡ್ವೈಸೇಬಲ್. ಯಾಕಂದ್ರೆ ಕ್ರಮೇಣ ಏನಾಗುತ್ತೆ, ಅಕ್ಕಪಕ್ಕದ ಹಲ್ಲುಗಳೆಲ್ಲ ಆ ಖಾಲಿ ಸ್ಪೇಸ್ ಅಲ್ಲಿ ಜರ್ಗಕ್ ಶುರು ಆಗ್ಬಿಡುತ್ತೆ. ಆಮೇಲೆ ಕ್ರಮೇಣ ಯು ವಿಲ್ ಗೆಟ್ ಪ್ರಾಬ್ಲಮ್ಸ್ ವಿತ್ ದೋಸ್ ಟೂ ಟೀತ್ ಆಲ್ಸೋ. ಸೊ ಇಟ್ಸ್ ಅಡ್ವೈಸೇಬಲ್ ಟು ಗೆಟ್ ಇಟ್ ರಿಪ್ಲೇಸ್ಮೆಂಟ್ ಅಲ್ಲಿ 2-3 ತರಹ ಇದೆ. ಸೊ ಯಾವುದು ಎಕನಾಮಿಕಲಿ ನಿಮಗೆ ಸೂಟಬಲ್ ಇದೆಯೋ ಆ ಆಪ್ಷನ್ ಅನ್ನ ನೀವು ಚೂಸ್ ಮಾಡ್ಕೋಬಹುದು. ಮನೀಷಾ, ನಾನು ವಲ್ಲಿಷ್ಕಣೆಯ ಮೈಸೂರಿಂದ. ಹೇಳಿ ಅಣ್ಣ, ಹೇಳಿ. ತುಂಬಾ ಚೆನ್ನಾಗಿ ಮೂಡ್ ಬಂತು ಕಾರ್ಯಕ್ರಮ. ಅಂದೇನಂದ್ರೆ ಈಗ ಬ್ಲಾಕ್ ಫಂಗಸ್, ವೈಟ್ ಫಂಗಸ್ ಬಗ್ಗೆ ತುಂಬಾ ನಡೀತಾ ಇದೆಯಲ್ಲ, ಇದು ದಿನ ನಾವು ಹಲ್ಲುಜ್ಬೇಕಾದಾಗ ಓರಲ್ ಕೇರ್ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಬಾಯಲ್ಲಿ ನಾವು ಉಜ್ಬೇಕಾದ ಏನನ್ನ ಗಮನಿಸ್ಬೇಕು, ಅದ್ರದ್ದು ಇಂಡಿಕೇಶನ್ಸ್ ಏನ್ ಕಾಣುತ್ತೆ ಬಾಯೊಳಗಡೆ? ಇವಾಗ್ಲಿಂದ ಅಂದ್ರೆ ಈ ಕೋವಿಡ್, ಪೋಸ್ಟ್ ಕೋವಿಡ್ ಮ್ಯೂಕರ್ಮೈಕೋಸಿಸ್ ಇಲ್ಲ ಬ್ಲಾಕ್ ಫಂಗಸ್ ಅಂತ ಏನ್ ಕಂಡು ಬಂದಿದೆ, ಅದ್ರ ಮೇಲೆ ಇವಾಗ ಸ್ಟಡೀಸ್ ನಡೀತಾ ಇದೆ. ಸೊ ತುಂಬಾ ಮಾಹಿತಿ ಅಂತ ಬಂದಿಲ್ಲ. ಬಟ್ ಈಗ ನಾನ್ ಹೇಳ್ದಂಗೆ ಇದು ಮೊದ್ಲಿಂದಾನು ಇದ್ದೇ ಇದೆ ಅಂತ ನಾನು ಹೇಳ್ದೆ. ಸೊ ಏನಂತಂದ್ರೆ ಬಾಯಲ್ಲಿ ಇದು ಬ್ಲಾಕ್ ಸ್ಪಾಟ್ಸ್ ಕಾಣೋದು, ಇಲ್ಲ ಅಂತಂದ್ರೆ ರುಚಿ ಅಂದ್ರೆ ಟೇಸ್ಟ್ ಸೆನ್ಸೇಷನ್ ಕಡಿಮೆ ಆಗೋದು, ಬರ್ನಿಂಗ್ ಸೆನ್ಸೇಷನ್ ಆಗೋದು ನಾಲ್ಗೆ ಭಾಗದಲ್ಲಿ ಎಸ್ಪೆಷಲಿ, ಅಂಥ ಲಕ್ಷಣಗಳು ಏನಾದ್ರು ಕಂಡು ಬರ್ತಾ ಇದೆ ಅಂತಂದ್ರೆ ಡೆಂಟಿಸ್ಟ್ ಅನ್ನು ಕಾಂಟ್ಯಾಕ್ಟ್ ಮಾಡೋದು ಇಟ್ ವಿಲ್ ಬಿ ಬೆಟರ್. ಓಕೆ, ಥ್ಯಾಂಕ್ ಯು ಪಾ, ಚೆನ್ನಾಗಿ ಬಂತು. ಆಯ್ತು. ಹಲೋ ಪುಷ್ಪ. ಹಲೋ ಮನು, ನಾನು ಚೆನ್ನಾಗಿ ಬರ್ತಿದೆ ಅಮ್ಮ, ತುಂಬಾ ಚೆನ್ನಾಗಿ ಹೇಳ್ತಿದೀಯಾ, ಥ್ಯಾಂಕ್ ಯು ಪಾ. ಏನಿಲ್ಲ, ಏನಂದ್ರೆ ಇವಾಗ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ಹೇಳ್ತಾರೆ ಡೈಲಿ ಒಂದೊಂದು ಲವಂಗ ಬ್ಯಾಗ್ ಇಟ್ಕೊಳ್ಳಿ, ತುಂಬಾ ಒಳ್ಳೇದು ಅಂತ ಏನೋ ಬರ್ತಾ ಇರುತ್ತೆ. ಸೊ ಪ್ರತಿ ದಿವಸಾನು ನಾವು ಲವಂಗನ ಹಾಗೆ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಹಲ್ಲಿಗೆ ಏನಾದ್ರು ತೊಂದರೆ ಆಗತ್ತಾ ಅನ್ನೋದು ಪ್ರಶ್ನೆ. ನನಗ್ ತಿಳಿದಂಗೆ ಹಲ್ಲಿಗಂತೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಿಕಾಸ್ ಅದು ಆಕ್ಚುಲಿ ಟೂತ್ ಇಸ್ ಅ ವೆರಿ ಹಾರ್ಡ್ ಮೆಟೀರಿಯಲ್. ಸೊ ಇದ್ರಿಂದ ಏನು ಆಗೋದಿಲ್ಲ. ಬಟ್ ಏನಾಗುತ್ತೆ, ಅದು ಉಷ್ಣ ಇರೋದ್ರಿಂದ ಬಾಯಲ್ಲಿ ಬೊಕ್ಕೆ ಬರೋ ಸಾಧ್ಯತೆ ಇರಬಹುದು ಅಷ್ಟೇನೆ. ಬಟ್ ಅದರ್ವೈಸ್ ಮೌತ್ ಫ್ರೆಶ್ನರ್ ಅಂತ ದಿನಕ್ಕೆ ಒಂದು ಲವಂಗ ತಿನ್ನೋದ್ರಿಂದ ಯಾವುದೇ ತರದ ಹಾರ್ಮು ಇಲ್ಲ ಅಂತ ಅನ್ಸುತ್ತೆ ನನಗೆ. ಇವಾಗ ಈ ಹಳ್ಳಿ ಜನನೆಲ್ಲ ಹೆಚ್ಚು ಕಮ್ಮಿ ಎಲ್ಲಾರು ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ಜುತ್ತಾರೆ ದಿವಸ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಅವ್ರು ಬೇರೆ ಯಾವ್ದೇ ಟೂತ್ ಬ್ರಷ್ ಆಗ್ಲಿ ಪೇಸ್ಟ್ ಆಗ್ಲಿ ಅವ್ರು ಯೂಸ್ ಮಾಡಲ್ಲ. ಅವರು ಬೇವಿನ ಕಡ್ಡಿನ ಮುರ್ಕೊಂಡು ಅದನ್ನ ಸ್ವಲ್ಪ ಬ್ರಷ್ ತರ ಮಾಡ್ಕೊಂಡು ದಿನ ಅದ್ರಲ್ಲಿ ಹಲ್ಲುಜ್ಜುತ್ತಾರೆ. ಅವರು ನೋಡಕ್ ಅವ್ರಿಗೆ ಹಲ್ಲು ನೋವು ಇಲ್ಲ, ಆರೋಗ್ಯವಾಗಿದ್ದಾರೆ. ಅದು ಒಳ್ಳೇದ ಕೆಟ್ಟದ ಅಂತ ನಾ ಕೇಳ್ಕೊತಾ ಇರೋದು. ನೀವ್ ಹೇಳ್ದಂಗೆ ಅದು ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ಜೋದು ಅದು ತುಂಬಾ ತಲತಲಾಂತರದಿಂದಾನೂ ಬಂದಿದೆ. ಸೊ ಅದು ಕೆಟ್ಟದು ಅಂತ ನಾ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಅದ್ರಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಪ್ಲಾಕ್ ರಿಮೂವಲ್ ಆಗುತ್ತೆ ಅಂತ ನಂಗೆ ಅನ್ಸಲ್ಲ.
ಸೊ ಬೇವಿನ ಕಡ್ಡಿ ಜೊತೆಗೇನೆ ನೀವು ಟೂತ್ ಬ್ರಷ್ ಕೂಡ ಯೂಸ್ ಮಾಡಿ ಕ್ಲೀನಿಂಗ್ ಮೆಥಡ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನು ಪ್ರಾಬ್ಲಮ್ ಕಂಡು ಬರ್ದೇ ಇರಬಹುದು, ಇಲ್ಲ ಏನು ಯಾವ್ದೇ ತರದ್ ನೋವು ಇಲ್ದೇ ಇರಬಹುದು, ಬಟ್ ಸಡನ್ ಆಗಿ ಯಾವ್ದಾದ್ರು ಒಂದು ಅಗ್ರವೇಟ್ ಆಗೋ ಚಾನ್ಸಸ್ ಗಳು ಇರುತ್ತೆ. ಯಾಕಂದ್ರೆ ಅಂತ ಕೇಸಸ್ ಅನ್ನ ನಾವು ನೋಡಿದೀವಿ. ಕೆಲವು ಪೇಷಂಟ್ ಗಳು ದೇ ಆರ್ ನಾಟ್ ಯೂಸಿಂಗ್ ದ ಟೂತ್ ಬ್ರಷ್ ಸಿನ್ಸ್ 20-25 years. ಸೊ ನಾನು ಅವ್ರಿಗೆ ಎಷ್ಟು ಅಡ್ವೈಸ್ ಮಾಡಿದ್ರು ಕೂಡ ಅವರು ಮಾಡ್ತಿರಲ್ಲ. ಬಟ್ ಒನ್ ಫೈನ್ ಡೇ ದೇ ಕಮ್ ವಿತ್ ಅ ಟೂತ್ ಪೇನ್. ಸೊ ಯಾಕೆ ಡಾಕ್ಟರ್ ಇದ್ರ ನಾನು ಅದನ್ನೇ ಹೇಳ್ತೀನಿ, ನೀವು ಪರಂಪರಾಗತವಾದ ನೀವು ಬೇವಿನ ಕಡ್ಡಿ ಯೂಸ್ ಮಾಡ್ಬೇಡಿ ಅಂತ ನಾನು ಹೇಳಲ್ಲ. ಅದು ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಅಂತೂ ಅದ್ರಲ್ಲಿ ಇದ್ದೇ ಇದೆ. ಬಟ್ ಅದ್ರ ಜೊತೆ ನೀವು ಟೂತ್ ಬ್ರಷ್ ಅಲ್ಲಿ ಎಫೆಕ್ಟಿವ್ ಕ್ಲೀನಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಥ್ಯಾಂಕ್ ಯು ಮನು, ತುಂಬಾ ಚೆನ್ನಾಗಿ ಬಂತು, ಚೆನ್ನಾಗಿ ಎಕ್ಸ್ಪ್ರೆಸ್. ಥ್ಯಾಂಕ್ ಯು. ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಂದಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಸುಹಾಸ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ನಮ್ಮ TBS ವಠಾರದ ವತಿಯಿಂದ ನಡೆಯುತ್ತಿರುವ ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಇಂದು ನಮಗೆ ಈ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ನಮ್ಮ ಮತ್ತು ದಂತಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆಂದು ಡಾಕ್ಟರ್ ಮನು ಕುಶಕುಮಾರ್ ಅವರು ತುಂಬಾ ಸವಿವರವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲಾ ಅನುಮಾನಗಳಿಗೂ ಪರಿಹಾರ ನೀಡಿದ್ದಾರೆ. ಅವರಿಗೆ TBS ವಠಾರದ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಒಂದು ಶ್ಲಾಘನೀಯ ವಿಚಾರವಾಗಿದೆ. ಕಾರ್ಯಕ್ರಮವು ಬಹಳ ಚೆನ್ನಾಗಿ ಮೂಡಿ ಬರುತ್ತಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ವಠಾರದ ಕಾರ್ಯಕಾರಿ ಮಂಡಳಿಗೆ, ಅದರಲ್ಲಿ ಯೋಗ ಗುರುಗಳಾದ ಉದಯ ದೊಡಪ, ಕಾರ್ಯಕ್ರಮ ಆಯೋಜಕರಾದ ಸುಬ್ಬಣ್ಣ ದೊಡಪರವರು, ಹಾಗೆ ತಾಂತ್ರಿಕ ಕಾರ್ಯಕರ್ತರಾದ ಮುರಳಿಯಣಿಯ ಮತ್ತು ಲಕ್ಷ್ಮೀ ಶಣಿಯರವರು, ಹಾಗೆ ಹೊರದೇಶದಲ್ಲಿ ಇದ್ದುಕೊಂಡು ಯೂಟ್ಯೂಬ್ಗೆ ರೆಕಾರ್ಡ್ ಮಾಡುತ್ತಿರುವ ಪ್ರಸನ್ನ ಗಣಪತಿ ಅಣಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ದಿನನಿತ್ಯ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಮ್ಮ ವಠಾರದ ಬಂಧು ಮಿತ್ರರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.